ಓಂ ನಮೋ ಭಗವತೆ ವಾಸುದೇವಾಯ. ನಿಮ್ಮ ಗುರಿ ಕೇವಲ ಯೋಚನೆ ಆಗಿ ಉಳಿದರೆ ಸಾಲದು. ಅದು ಪ್ರತಿಕ್ಷಣವೂ ನಿಮ್ಮ ಕ್ರಿಯೆ ಆಗಿರಬೇಕು. ಏಕೆಂದರೆ ಕಾರ್ಯವಿಲ್ಲದೆ ಯಶಸ್ಸು ಎಂದಿಗೂ ಸಾಧ್ಯವಿಲ್ಲ. ಅತ್ಯಂತ ಪ್ರೀತಿಯ ಕೃಷ್ಣ ಸಂದೇಶ ವಾಹಿನಿಯ ವೀಕ್ಷಕ ಬಂಧುಗಳೇ ಮತ್ತು ಆತ್ಮೀಯ ಸಾಧಕರೇ, ನಿಮ್ಮೆಲ್ಲರಿಗೂ ಆದರಪೂರ್ವಕವಾದ ಸ್ವಾಗತ. ನಾವು ನಿರಂತರವಾಗಿ ಜೀವನದ ಸತ್ಯಗಳನ್ನು, ಧರ್ಮದ ಮಾರ್ಗಗಳನ್ನು ಮತ್ತು ಪರಮಪೂಜ್ಯ ಶ್ರೀಕೃಷ್ಣನ ಭಗವದ್ಗೀತೆಯ ಅಮೃತೋಪದೇಶಗಳನ್ನು ನಿಮ್ಮೆಲ್ಲರ ಮುಂದೆ ತರುತ್ತಿದ್ದೇವೆ. ಜೀವನವು ಒಂದು ಸವಾಲುಗಳ ಸರಣಿ. ಈ ಸವಾಲುಗಳನ್ನು ನಾವು ಧೈರ್ಯದಿಂದ ಎದುರಿಸಬೇಕು. ಒಂದು ವೇಳೆ ಎದುರಿಸಲು ಹಿಂಜರಿದರೆ ನಾವು ಆರಂಭಕ್ಕೂ ಮುಂಚೆಯೇ ಸೋಲುತ್ತೇವೆ. ನಿಮ್ಮ ಬದುಕು ನಿಮ್ಮ ಆಲೋಚನೆಗಳ ಮೇಲೆ ನಿಂತಿದೆ. ಹಾಗಾಗಿ ಪ್ರತಿ ಸುಂದರ ಕ್ಷಣದಲ್ಲಿ ನೀವು ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಿ. ನಿನ್ನೆ ಕಳೆದು ಹೋಯಿತು, ಅದರ ಬಗ್ಗೆ ಯೋಚಿಸಬೇಡಿ. ಇಂದಿನ ಬಗ್ಗೆ ಮಾತ್ರ ಗಮನ ಇರಲಿ. ಈ ಅಮೂಲ್ಯವಾದ ಗೀತಾ ಸಂದೇಶಗಳ ಸಾರವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲದು. ಮನಸ್ಸಿನ ಗೊಂದಲಗಳನ್ನು ನಿವಾರಿಸಿ ಗುರಿ ಸಾಧನೆಯ ಹಾದಿಯನ್ನು ಸ್ಪಷ್ಟಪಡಿಸುವ 3 ಪ್ರಮುಖ ಉಪದೇಶಗಳನ್ನು ಇಂದು ನಾವು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ನಿಮ್ಮೆಲ್ಲರೂ ಮನಸ್ಸಿನ ಏಕಾಗ್ರತೆಯಿಂದ ಇದನ್ನು ಆಲಿಸಿ ಎಂದು ವಿನಂತಿಸಿಕೊಳ್ಳುತ್ತೇವೆ. ಗುರಿಯ ಕಡೆಗೆ ಇಟ್ಟ ಹೆಜ್ಜೆ ಹುಡುಗ ಮತ್ತು ತಾವರೆ ಹೂವು. ಪರಮಪೂಜ್ಯ ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳಿರುವಂತೆ, ಒಬ್ಬ ಮನುಷ್ಯನು ತನ್ನ ಗುರಿಯ ಕಡೆಗೆ ಒಂದು ಹೆಜ್ಜೆ ಇಡದ ಹೊರತು ಅವನ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳು ಎಂದಿಗೂ ಪೂರ್ಣವಾಗುವುದಿಲ್ಲ. ಈ ಸತ್ಯವನ್ನು ಅರಿತುಕೊಳ್ಳಲು ನಡೆದ ಒಂದು ಮನೋಜ್ಞ ಕಥೆಯನ್ನು ಕೇಳೋಣ. ಪ್ರಾಚೀನ ಕಾಲದಲ್ಲಿ ಒಬ್ಬ ಮಹಾತ್ಮರು ತಮ್ಮ ಶಿಷ್ಯರೊಂದಿಗೆ ಒಂದು ಗ್ರಾಮದ ಮೂಲಕ ಹಾದು ಹೋಗುತ್ತಿದ್ದರು. ಆ ಗ್ರಾಮದಲ್ಲಿ ಒಂದು ದೊಡ್ಡ ಕೊಳವಿತ್ತು. ಆ ಮಹಾತ್ಮರು ಮತ್ತು ಅವರ ಶಿಷ್ಯರೆಲ್ಲರೂ ಕೊಳದ ಬಳಿ ನಿಲ್ಲಿಸಿದರು. ಅಲ್ಲಿಗೆ ನೀರು ತರಲು ತನ್ನ ತಾಯಿಯೊಂದಿಗೆ ಬಂದಿದ್ದ ಒಬ್ಬ ಹುಡುಗ ಮಹಾತ್ಮರನ್ನು ನೋಡಿದ. ಆ ಹುಡುಗನಿಗೆ ಮಹಾತ್ಮರ ಬಗ್ಗೆ ಮೊದಲೇ ತಿಳಿದಿತ್ತು. ಮಹಾತ್ಮರು ಮಹಾಜ್ಞಾನಿಗಳು ಮತ್ತು ಅವರು ಪ್ರತಿಯೊಬ್ಬರ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುತ್ತಾರೆ, ಪ್ರತಿಯೊಬ್ಬರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀಡುತ್ತಾರೆ ಎಂಬ ಅರಿವು ಆ ಹುಡುಗನಿಗಿತ್ತು. ಆ ಹುಡುಗನು ಮಹಾತ್ಮರ ಸಂಪಕ್ಕೆ ಹೋಗಿ ವಿನಯದಿಂದ ಕೇಳಿಕೊಂಡ, ಪೂಜ್ಯರೇ, ನಾನು ಜೀವನದಲ್ಲಿ ಏನಾದರೂ ಮಹತ್ತರವಾದ ಕಾರ್ಯವನ್ನು ಸಾಧಿಸಬೇಕೆಂದು ಬಯಸುತ್ತೇನೆ. ಆದರೆ ಯಾವಾಗ ನಾನು ಯಾವುದಾದರೂ ಕೆಲಸವನ್ನು ಮಾಡಲು ಪ್ರಯತ್ನಿಸುತ್ತೇನೆಯೋ ಆ ಕೆಲಸವನ್ನು ಪೂರ್ಣಗೊಳಿಸಲು ನನಗೆ ಸಾಧ್ಯವಾಗುವುದಿಲ್ಲ. ನಾನು ಎಲ್ಲಿ ತಪ್ಪು ಮಾಡುತ್ತಿದ್ದೇನೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ಹಾಗಾಗಿ ನನ್ನ ಒಂದು ಪ್ರಶ್ನೆಗೆ ದಯವಿಟ್ಟು ಉತ್ತರಿಸಿ. ಒಬ್ಬ ವ್ಯಕ್ತಿಯು ತನ್ನ ಗುರಿಯನ್ನು ಸಾಧಿಸುವಾಗ ಎದುರಬೇಕಾದ ತೊಂದರೆಗಳು ಯಾವುವು? ಅವುಗಳನ್ನು ಜಯಿಸಿದ ನಂತರವೇ ಒಬ್ಬ ವ್ಯಕ್ತಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವುದೇ ಎಂದು ಕೇಳಿದ. ಮಹಾತ್ಮರು ಆ ಹುಡುಗನ ಕಡೆಗೆ ನೋಡಿ ಮುಖದ ಮೇಲೆ ಒಂದು ಮಂದಹಾಸವನ್ನು ತಂದುಕೊಂಡು ನುಡಿದರು, ನೀನು ನಿನ್ನ ಗುರಿಯ ಕಡೆಗೆ ಮುಂದುವರಿಯುವವರೆಗೆ ಯಶಸ್ಸು ಎಂದಿಗೂ ಸಾಧ್ಯವಿಲ್ಲ. ಪ್ರತಿ ಪ್ರಶ್ನೆಯೂ ಪ್ರತಿ ಉತ್ತರವೂ ಅಪೂರ್ಣವೇ ಆಗಿರುತ್ತದೆ. ಮಹಾತ್ಮರು ತಮ್ಮ ಈ ಚಿಕ್ಕ ಉಪದೇಶವನ್ನು ಮುಗಿಸಿ ತಮ್ಮ ಶಿಷ್ಯರೊಂದಿಗೆ ಮುಂದಿನ ಪ್ರಯಾಣವನ್ನು ಮುಂದುವರೆಸಿದರು. ಆ ಹುಡುಗನು ತನ್ನ ತಾಯಿಯೊಂದಿಗೆ ಮನೆಗೆ ಮರಳಲು ನಿರ್ಧರಿಸಿದನು. ಮರುದಿನ ಆ ಹುಡುಗನು ತನ್ನ ತಾಯಿಯೊಂದಿಗೆ ನೀರು ತುಂಬಲು ಮತ್ತೆ ಕೊಡದ ಬಳಿಗೆ ಬಂದಾಗ ನಿನ್ನೆಯ ಕೊಡದಲ್ಲಿದ್ದ ತಾವರೆಯ ಮೊಗ್ಗುಗಳು ಇಂದಿಗೆ ಸಂಪೂರ್ಣವಾಗಿ ಅರಳಿದ್ದವು. ಅರಳಿದ ತಾವರೆ ಹೂವುಗಳ ಆ ಸೌಂದರ್ಯವನ್ನು ನೋಡಿ ಆ ಹುಡುಗನ ತಾಯಿಗೆ ಆಶ್ಚರ್ಯವಾಯಿತು. ಅವಳು ತನ್ನ ಮಗನಿಗೆ ಹೇಳಿದರು, ಈ ಸಮಯದಲ್ಲಿ ಹೀಗೆ ಋತುವಿಲ್ಲದೆ ಇಷ್ಟೊಂದು ಹೂವುಗಳು ಒಟ್ಟಿಗೆ ಅರಳುವುದು ಅಪೂರ್ವ ಘಟನೆ. ಮಹಾತ್ಮರು ಇಲ್ಲಿಗೆ ಬಂದ ಪ್ರಭಾವದಿಂದಲೇ ಇದೆಲ್ಲ ಸಂಭವಿಸಿರಬೇಕು. ಆ ಸಮಯದಲ್ಲಿ ಆ ಹುಡುಗನು ಆಳವಾದ ಚಿಂತನೆಯಲ್ಲಿ ಮುಳುಗಿದ್ದನು. ಅವನು ತಕ್ಷಣವೇ ಕೊಳದಿಂದ ಒಂದು ಸುಂದರವಾದ ತಾವರೆ ಹೂವನ್ನು ಕಿತ್ತುಕೊಂಡನು. ಅವನು ತನ್ನ ಮನಸ್ಸಿನಲ್ಲಿ ಹೀಗೆ ಯೋಚಿಸಿದ, ಈ ಕೊಡದ ಸೌಂದರ್ಯವು ಮಹಾತ್ಮರ ಪ್ರಭಾವದಿಂದಲೇ ಆಗಿದ್ದರೆ ನಾನು ಖಂಡಿತವಾಗಿಯೂ ಆ ಮಹಾತ್ಮರನ್ನು ಭೇಟಿಯಾಗಬೇಕು. ಬಹುಶಃ ಅವರು ನನಗೆ ಏನನ್ನಾದರೂ ಕಲಿಯಲು ಸೂಕ್ಷ್ಮವಾದ ಸುಳಿವನ್ನೇ ನೀಡಲು ಪ್ರಯತ್ನಿಸುತ್ತಿರಬಹುದು. ಹೀಗೆ ಯೋಚಿಸುತ್ತಾ ಆ ಹುಡುಗನು ಮಹಾತ್ಮರನ್ನು ಭೇಟಿಯಾಗಲೇಬೇಕು ಎಂದು ನಿರ್ಧರಿಸಿದ. ಆ ಮಹಾತ್ಮರ ಧ್ವನಿಯು ಅವನ ಮನಸ್ಸಿನಲ್ಲಿ ನಿರಂತರವಾಗಿ ಪ್ರತಿಧ್ವನಿಸುತ್ತಿತ್ತು. ಗುರಿ ಸಾಧನೆಗೆ ಸಂಬಂಧಿಸಿದ ಪ್ರತಿ ಪ್ರಶ್ನೆಯೂ ಅಪೂರ್ಣ, ಪ್ರತಿ ಉತ್ತರವೂ ಅಪೂರ್ಣ, ನೀನು ಗುರಿಯ ಕಡೆಗೆ ಹೆಜ್ಜೆ ಇಡುವವರೆಗೆ. ಆಗ ಆ ಹುಡುಗನು ಆ ತಾವರೆ ಹೂವನ್ನು ಒಂದು ಮಡಿಕೆಯಲ್ಲಿ ಇಟ್ಟುಕೊಂಡನು. ಅವನು ತಾನು ಮಹಾತ್ಮರೊಂದಿಗೆ ಇರುತ್ತೇನೆ ಎಂದು ನಿರ್ಧರಿಸಿದ. ತನ್ನ ಮನಸ್ಸಿನಲ್ಲಿದ್ದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಿರ್ಧರಿಸಿದ. ತಕ್ಷಣವೇ ಅವನು ತನ್ನ ತಾಯಿಗೆ, ನಾನು ಮಹಾತ್ಮರನ್ನು ಭೇಟಿಯಾಗಲು ಹೋಗುತ್ತಿದ್ದೇನೆ. ಅವರು ಹೆಚ್ಚು ದೂರ ಹೋಗಿರಲಿಕ್ಕಿಲ್ಲ. ನಾನು ವೇಗವಾಗಿ ನಡೆದರೆ 1 ದಿನದಲ್ಲಿ ಅವರನ್ನು ತಲುಪುತ್ತೇನೆ ಮತ್ತು 1 ಅಥವಾ 2 ದಿನಗಳಲ್ಲಿ ಅವರನ್ನು ಭೇಟಿಯಾಗಿ ಮನೆಗೆ ಮರಳುತ್ತೇನೆ ಎಂದು ಹೇಳಿದ. ಆತನ ತಾಯಿ ಎಷ್ಟೇ ಪ್ರಯತ್ನಿಸಿದರೂ ಆ ಹುಡುಗನು ಒಪ್ಪಲಿಲ್ಲ. ತಕ್ಷಣವೇ ಅವನು ತನ್ನ ಪ್ರಯಾಣವನ್ನು ಆರಂಭಿಸಿದನು. ಅವನು ರಸ್ತೆಯಲ್ಲಿ ವೇಗವಾಗಿ ನಡೆಯುತ್ತಿದ್ದನು ಮತ್ತು ಬಹಳ ಕಡಿಮೆ ಸಮಯದಲ್ಲಿ ತನ್ನ ಗ್ರಾಮ ಗಡಿಯನ್ನು ದಾಟಿದನು. ವೇಗವಾಗಿ ನಡೆದ ಕಾರಣ ಆಯಾಸ ಹೆಚ್ಚಾಗಲು ಪ್ರಾರಂಭಿಸಿತ್ತು. ಇದರಿಂದ ಅವನ ವೇಗ ಕಡಿಮೆಯಾಗತೊಡಗಿತು. ಆದರೂ ಅವನು ಬಿಟ್ಟುಕೊಡಲಿಲ್ಲ. ನಿಧಾನವಾಗಿ ನಡೆಯುತ್ತಲೇ ಅರಣ್ಯವನ್ನು ತಲುಪಿದನು. ಅರಣ್ಯವನ್ನು ನೋಡಿದ ತಕ್ಷಣ ಅವನ ಮನಸ್ಸಿನಲ್ಲಿ ಭಯವು ಹುಟ್ಟಿಕೊಂಡಿತು. ಅವನು ಹಿಂದೆಂದೂ ಅರಣ್ಯವನ್ನು ದಾಟಿರಲಿಲ್ಲ. ಈ ಅರಣ್ಯದಲ್ಲಿ ಅನೇಕ ಕಾಡು ಪ್ರಾಣಿಗಳಿರಬಹುದು. ಒಂದು ವೇಳೆ ನಾನು ದಾರಿ ತಪ್ಪಿದರೆ ಮಹಾತ್ಮರನ್ನು ಎಂದಿಗೂ ತಲುಪಲು ಸಾಧ್ಯವಿಲ್ಲ. ಒಂದು ವೇಳೆ ನಾನು ತಪ್ಪದಾರಿಯಲ್ಲಿ ಹೋದರೆ ಅವರನ್ನು ತಲುಪಲು ಕನಿಷ್ಠ 2 ದಿನಗಳು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು. ಒಂದು ವೇಳೆ ಅವರು ನನ್ನಿಂದ ಬಹಳ ಮುಂದೆ ಹೋದರೆ
ಮುಂದಿನ ದಾರಿಯನ್ನು ನಾನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಆಗ ನಾನು ಅವರನ್ನು ಎಂದಿಗೂ ಭೇಟಿಯಾಗಲು ಸಾಧ್ಯವಾಗುವುದಿಲ್ಲ ಎಂದು ಯೋಚಿಸಿ ಆ ಹುಡುಗ ಚಿಂತೆಯಲ್ಲಿ ಮುಳುಗಿದ. ಆ ಹುಡುಗನು ಹೀಗೆ ಆಲೋಚನೆಯಲ್ಲಿ ಮುಳುಗಿದ್ದಾಗ ಇದ್ದಕ್ಕಿದ್ದಂತೆ ಅದೇ ಹಾದಿಯಲ್ಲಿ ಒಬ್ಬ ಕುದುರೆ ಸವಾರನು ಬರುತ್ತಿರುವುದು ಅವನಿಗೆ ಕಂಡಿತು. ಆ ಹುಡುಗನು ಆ ಸವಾರನಿಗೆ, ನೀವು ನನಗೆ ಈ ಅರಣ್ಯವನ್ನು ದಾಟಲು ಸಹಾಯ ಮಾಡುತ್ತೀರಾ? ನಾನು ಮಹಾತ್ಮರನ್ನು ಭೇಟಿಯಾಗಲು ಹೋಗುತ್ತಿದ್ದೇನೆ ಮತ್ತು ಅವರಿಗೆ ಈ ತಾವರೆ ಹೂವನ್ನು ತಲುಪಿಸಬೇಕಿದೆ ಎಂದು ಕೇಳಿದ. ಆಗ ಕುದುರೆ ಸವಾರನು, ನಾನು ನಿನ್ನನ್ನು ಅರಣ್ಯವನ್ನು ದಾಟಿಸಲು ಸಾಧ್ಯವಿಲ್ಲ, ಆದರೆ ನಾನು ನಿನಗೆ ಸಹಾಯ ಮಾಡಬಲ್ಲೆ. ನಾನು ಈ ತಾವರೆ ಹೂವಿನ ಮಡಕೆಯನ್ನು ಮಹಾತ್ಮರ ಬಳಿಗೆ ತೆಗೆದುಕೊಂಡು ಹೋಗಬಲ್ಲೆ ಎಂದು ಹೇಳ. ಆಗ ಹುಡುಗನು ಯೋಚಿಸಿದ, ನಾನು ಕಾಲ್ನಡಿಗೆಯಲ್ಲಿ ಹೋದರೆ ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಬಹುಶಃ ನಾನು ಮಹಾತ್ಮರನ್ನು ಭೇಟಿಯಾಗಲು ಸಾಧ್ಯವಾಗುವುದಿಲ್ಲ. ಆದರೆ ನಾನು ಈ ಮಡಕೆಯನ್ನು ಈ ಕುದುರೆ ಸವಾರನಿಗೆ ಕೊಟ್ಟರೆ ಅವನು ಅದನ್ನು ಬಹಳ ಬೇಗನೆ ಮಹಾತ್ಮರಿಗೆ ತಲುಪಿಸುತ್ತಾನೆ. ಇದರಿಂದ ನನ್ನ ಕೆಲಸ ಸುಲಭವಾಗುತ್ತದೆ ಮತ್ತು ನನ್ನ ಮನಸ್ಸಿನಲ್ಲಿರುವ ಆಸೆಯೂ ಪೂರೈಸುತ್ತದೆ ಎಂದು ಬಹಳ ಹೊತ್ತು ಯೋಚಿಸ. ಬಹಳ ಸಮಯದ ನಂತರ ಅವನು ಆ ತಾವರೆ ಹೂವನ್ನು ಸವಾರನಿಗೆ ಕೊಡಲು ನಿರ್ಧರಿಸಿದ. ಅವನು ಮಡಕೆಯನ್ನು ಸವಾರನಿಗೆ ಹಸ್ತಾಂತರಿಸುವ ಹೊತ್ತಿಗೆ ತಟ್ಟನೆ ಅವನಿಗೆ ನೆನಪಾಯಿತು, ಮಹಾತ್ಮರಿಗೆ ಈ ತಾವರೆಯನ್ನು ತೆಗೆದುಕೊಂಡು ಹೋಗುವ ಹಿಂದಿನ ಅವನ ಉದ್ವೇನು? ಈ ಹೂವನ್ನು ಮಹಾತ್ಮರಿಗೆ ಏಕೆ ಕೊಂಡೊಯ್ಯುತ್ತಿದ್ದೆ? ಆಗ ಇನ್ನೊಂದು ಆಲೋಚನೆ ಅವನ ಮನಸ್ಸಿನಲ್ಲಿ ಮೂಡಿತು. ಒಂದು ವೇಳೆ ನಾನು ಈ ಮಡಕೆಯ ಹೂವಿನೊಂದಿಗೆ ಮಹಾತ್ಮರನ್ನು ತಲುಪದಿದ್ದರೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಹೇಗೆ ಸಿಗುತ್ತದೆ? ನಾನು ಮಹಾತ್ಮರನ್ನು ಭೇಟಿಯಾಗಲು ಮತ್ತು ನನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ಇದೊಂದೇ ಅವಕಾಶವಾಗಿರಬಹುದು ಎಂದು ಯೋಚಿಸಿದ. ಕೊನೆಗೆ ಅವನು ಆ ಮಡಕೆಯನ್ನು ಸವಾರನಿಗೆ ನೀಡುವುದಿಲ್ಲ, ಅದನ್ನು ತಾನೇ ತಲುಪಿಸುತ್ತೇನೆ ಎಂದು ನಿರ್ಧರಿಸಿದ. ಬಹಳಷ್ಟು ಯೋಚಿಸಿದ ನಂತರ ಅವನು ಸವಾರನಿಗೆ, ನಾನು ನನ್ನ ಈ ಮಡಕೆಯನ್ನು ನಾನೇ ಮಹಾತ್ಮರಿಗೆ ತಲುಪಿಸಲು ಬರುತ್ತೇನೆ, ಏಕೆಂದರೆ ಅವರನ್ನು ಭೇಟಿಯಾಗುವುದು ನನಗೆ ಬಹಳ ಮುಖ್ಯ. ನನ್ನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳಿವೆ, ಅವುಗಳ ಉತ್ತರಗಳನ್ನು ಅವರಿಂದಲೇ ತಿಳಿದುಕೊಳ್ಳಬೇಕು. ಹಾಗಾಗಿ ನಾನು ಈ ಮಡಕೆಯನ್ನು ನಾನೇ ಕೊಂಡೊಯ್ಯುತ್ತೇನೆ. ನೀವು ನನಗಾಗಿ ಸಮಯ ತೆಗೆದುಕೊಂಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಮುಂದಿನ ದಾರಿಯನ್ನು ತಿಳಿಸಿ, ನಾನು ಆ ದಾರಿಯಲ್ಲಿ ಮುಂದುವರಿಯುತ್ತೇನೆ ಎಂದು ಕೇಳಿದ. ಕುದುರೆ ಸವಾರನು ಅವನಿಗೆ ಮುಂದಿನ ದಾರಿಯನ್ನು ತಿಳಿಸಿದ. ಅವನು ಅದೇ ದಾರಿಯಲ್ಲಿ ನಡೆಯಲು ಪ್ರಾರಂಭಿಸಿದ. ಅಷ್ಟರಲ್ಲಾಗಲೇ ಸಂಜೆಯಾಗಿತ್ತು. ಸಂಜೆ ವೇಳೆಗೆ ಅರಣ್ಯದಲ್ಲಿ ದಾರಿ ತಪ್ಪಿದರೆ ಏನಾಗಬಹುದು? ಆಗ ಮಹಾತ್ಮರನ್ನು ಹೇಗೆ ಭೇಟಿಯಾಗಲು ಸಾಧ್ಯ? ಒಂದು ವೇಳೆ ಅವನು ಹುಡುಕಲು ಸಾಧ್ಯವಾಗದಿದ್ದರೆ ಅವನ ಈ ಪ್ರಯಾಣ ವ್ಯರ್ಥವಾಗಬಹುದೇ ಎಂದು ಹಲವು ಪ್ರಶ್ನೆಗಳು ಅವನ ಮನಸ್ಸಿನಲ್ಲಿ ಮೂಡಲು ಪ್ರಾರಂಭಿಸಿದವು. ಹೀಗೆ ಯೋಚಿಸುತ್ತಾ ಅವನು ತನ್ನ ಬಗ್ಗೆ ಪಶ್ಚಾತ್ತಾಪ ಪಡಲು ಪ್ರಾರಂಭಿಸಿದ. ತನ್ನ ಮನಸ್ಸಿನಲ್ಲಿಯೇ ತನ್ನನ್ನು ತಾನು ದೂಷಿಸಿಕೊಳ್ಳಲು ಪ್ರಾರಂಭಿಸಿದ. ಬಹುಶಃ ನಾನು ಆ ಮಡಕೆಯನ್ನು ಸವಾರನಿಗೆ ಹಸ್ತಾಂತರಿಸಿದರೆ ಉತ್ತಮವಾಗಿರುತ್ತಿತ್ತು. ಕನಿಷ್ಠ ಪಕ್ಷ ಅದು ಮಹಾತ್ಮರನ್ನು ತಲುಪುತ್ತಿತ್ತು. ನಂತರ ನಾನು ನನ್ನ ಮನೆಗೆ ಮರಳಿ ಹೋಗಬಹುದಿತ್ತು ಎಂದು ಯೋಚಿಸಿದ. ಒಂದು ವೇಳೆ ಹೀಗೆ ಆಗಿದ್ದರೆ ಅಥವಾ ಆ ರೀತಿಯಾಗಿದ್ದರೆ ಏನೂ ಆಗುತ್ತಿತ್ತು ಎಂಬ ವಿವಿಧ ಆಲೋಚನೆಗಳು ಆ ಹುಡುಗನ ಮನಸ್ಸಿನಲ್ಲಿ ಸುಳಿದಾಡುತ್ತಿದ್ದವು. ತನ್ನ ಕಣ್ಣುಗಳು ಆ ತಾವರೆ ಹೂವಿನ ಕಡೆಗೆ ಬಿದ್ದಾಗ ಅವನಿಗೆ ಮಹಾತ್ಮರು ನೆನಪಾದರು. ಮಹಾತ್ಮರ ಮುಖದಲ್ಲಿ ಆತ ಕಂಡ ವಿರಾಮ ಮತ್ತು ಅಸಾಧಾರಣ ಶಾಂತಿ, ಅವರ ಮಂದಹಾಸವು ಅವನಲ್ಲಿ ಸ್ಫೂರ್ತಿದಾಯಕವಾದ ಶಕ್ತಿಯನ್ನು ತುಂಬಿದ್ದವು. ಅವನು ತಕ್ಷಣವೇ ಅರ್ಥ ಮಾಡಿಕೊಂಡನು, ನನ್ನ ಭೇಟಿಯ ಉದ್ದೇಶ ಕೇವಲ ಮಹಾತ್ಮರನ್ನು ಭೇಟಿಯಾಗುವುದಷ್ಟೇ ಅಲ್ಲ, ಅವರಿಂದ ಬಹಳಷ್ಟು ಕಲಿಯುವುದು ಕೂಡ ಆಗಿದೆ. ಮಹಾತ್ಮರನ್ನು ಭೇಟಿಯಾಗುವ ಅವನ ತೀವ್ರವಾದ ಬಯಕೆ ಮತ್ತೆ ಜಾಗೃತವಾಯಿತು. ಈಗ ಅವನು ತನ್ನ ಹಾದಿಯಲ್ಲಿ ಮುಂದುವರಿಯುವುದು ಖಚಿತವಾಯಿತು. ಅವನು ಅರಣ್ಯದ ಗಡಿಯನ್ನು ದಾಟುತ್ತಿದ್ದಂತೆ ತನ್ನ ಉದ್ದೇಶವನ್ನು ನೆನಪಿಸಿಕೊಂಡ ಕಾರಣ ದಾರಿಯ ತೊಂದರೆಗಳು ಕಡಿಮೆಯಾಗುತ್ತಿವೆ ಎಂದು ಅವನಿಗೆ ಅನಿಸಿತು. ಆತ್ಮೀಯರೇ, ಈ ಘಟನೆಯು ಕೇವಲ ಆ ಹುಡುಗನ ಕಥೆ ಮಾತ್ರವಲ್ಲ, ಇದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಸಂಭವಿಸುತ್ತದೆ. ಯಾವಾಗ ನಾವು ನಮ್ಮ ಧ್ಯೇಯವನ್ನು ನೆನಪಿಸಿಕೊಳ್ಳುತ್ತೇವೆಯೋ ಆಗ ನಮ್ಮ ದಾರಿಯಲ್ಲಿ ಬರುವ ಅಡೆತಡೆಗಳು ಚಿಕ್ಕದಾಗುತ್ತವೆ ಮತ್ತು ನಾವು ಸುಲಭವಾಗಿ ಅವುಗಳನ್ನು ದಾಟಿ ನಮ್ಮ ಗುರಿಯ ಕಡೆಗೆ ಸಾಗುತ್ತೇವೆ. ತಾನೂ ತನ್ನ ಗುರಿಯನ್ನು ನೆನಪಿನಲ್ಲಿಟ್ಟುಕೊಂಡು ನಿಧಾನವಾಗಿ ಮುಂದುವರಿಯಬೇಕು ಎಂಬುದನ್ನು ಆ ಹುಡುಗನು ಅರಿತುಕೊಂಡನು. ತನ್ನ ಎಲ್ಲಾ ಚಿಂತೆಗಳನ್ನು ಬಿಟ್ಟು ಅವನು ಮುಂದುವರಿದನು. ನಡೆಯುತ್ತಾ ನಡೆಯುತ್ತಾ ಆಯಾಸಗೊಂಡಿದ್ದ. ಅರಣ್ಯವನ್ನು ದಾಟಿದಾಗ ಅವನಿಗೆ ಒಂದು ಸಣ್ಣ ಗುಡ್ಡದ ಬಳಿ ಒಂದು ಸುಂದರವಾದ ಗುಡಿಸಲಿಗೆ ಎದುರಾಯಿತು. ಆ ಗುಡಿಸಲಿನಲ್ಲಿ ಒಬ್ಬ ಸುಂದರ ಸ್ತ್ರೀ ಕಾಣಿಸಿಕೊಂಡಳು. ಆಯಾಸಗೊಂಡಿದ್ದ ಹುಡುಗನಿಗೆ ತೀವ್ರವಾದ ಬಾಯಾರಿಕೆಯಾಗಿತ್ತು. ಅವನು ಆ ಗುಡಿಸಲಿಗೆ ಹೋಗಿ ಆ ಸ್ತ್ರೀಯಲ್ಲಿ ನೀರನ್ನು ಕೇಳಿದ. ಆ ಸ್ತ್ರೀ ಹುಡುಗನಿಗೆ ನೀರನ್ನು ಕೊಟ್ಟು, ನೀನು ಏಕೆ ಹೀಗೆ ಅಲೆದಾಡುತ್ತಿದ್ದೀಯಾ ಎಂದು ಕೇಳಿದಳು. ಹುಡುಗನು ತಾನು ಮಹಾತ್ಮರ ಜ್ಞಾನವನ್ನು ಪಡೆಯಲು ಬಯಸುವುದಾಗಿ ಮತ್ತು ಅವರನ್ನು ಭೇಟಿಯಾಗಲು ಹೋಗುತ್ತಿರುವುದಾಗಿ ಉತ್ತರಿಸಿದ. ಆಗ ಆ ಸ್ತ್ರೀ, ನೀನು ಏಕೆ ಮಹಾತ್ಮರನ್ನು ಭೇಟಿಯಾಗಲು ಬಯಸುತ್ತೀಯಾ ಎಂದು ಕೇಳಿದಳು. ನನ್ನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳಿವೆ, ಅವುಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಾನು ಹೋಗುತ್ತಿದ್ದೇನೆ ಎಂದು ಹುಡುಗ ಹೇಳಿದ. ಹುಡುಗ ತನ್ನ ಮಾತುಗಳನ್ನು ಹೇಳುತ್ತಿದ್ದ ಇನ್ನೊಂದೆಡೆ ಆ ಸ್ತ್ರೀಯ ಮನಸ್ಸಿನಲ್ಲಿ ಅವನ ಬಗ್ಗೆ ಪ್ರೀತಿಯು ಜಾಗೃತವಾಗುತ್ತಿತ್ತು. ಆ ಸ್ತ್ರೀ ಅವನನ್ನು ಇಷ್ಟಪಡಲು ಪ್ರಾರಂಭಿಸಿದ್ದಳು. ಅವಳು ಹುಡುಗನನ್ನು ತಡೆಯಲು ಬಯಸಿದ್ದಳು. ನೀನು ಇಂದು ಇಲ್ಲಿಯೇ ಇರು, ಈಗಾಗಲೇ ಸಂಜೆಯಾಗುತ್ತಿದೆ ಮತ್ತು ಬಹಳ ಬೇಗನೆ ರಾತ್ರಿಯೂ ಆಗಮಿಸುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ನೀನು ಎಲ್ಲಿಗೆ ಹೋಗುತ್ತೀಯಾ? ನೀನು ಇಂದಿನ ರಾತ್ರಿ ಇಲ್ಲಿಯೇ ಉಳಿದುಕೊಳ್ಳುವುದು ಉತ್ತಮ ಎಂದು ಆ ಸ್ತ್ರೀ ಹೇಳಿದಳು. ಆ ಸ್ತ್ರೀಯ ಮಾತುಗಳನ್ನು ಕೇಳಿದ ನಂತರ
ಅವಳು ತನ್ನನ್ನು ಇಷ್ಟಪಡಲು ಪ್ರಾರಂಭಿಸಿದ್ದಾಳೆ ಎಂದು ಹುಡುಗನು ಅರ್ಥಮಾಡಿಕೊಂಡನು. ಅವನು ಮನಸ್ಸಿನಲ್ಲಿ ಆ ಸ್ತ್ರೀಯ ಸೌಂದರ್ಯವನ್ನು ಮೆಚ್ಚತೊಡಗಿದನು. ಒಂದು ವೇಳೆ ನಾನು ಇವಳನ್ನು ಮದುವೆಯಾದರೆ ನನ್ನ ಜೀವನ ಉತ್ತಮವಾಗುತ್ತದೆ ಮತ್ತು ಬದುಕಿನ ಸುಖವನ್ನು ಅನುಭವಿಸಬಹುದು ಎಂದು ಯೋಚಿಸಿದ. ಇಂದಿನ ರಾತ್ರಿ ನಾನು ಮಹಾತ್ಮರನ್ನು ಭೇಟಿಯಾಗಲು ಸಾಧ್ಯವಾಗುವುದಿಲ್ಲ. ಹಾಗಾದರೆ ಇಲ್ಲಿಯೇ ಏಕೆ ಉಳಿಯಬಾರದು ಎಂದು ಅವನು ಆಲೋಚಿಸಿದ. ಆಗ ಅವನು, ನಾನು ಸ್ವಲ್ಪ ಸಮಯ ಯೋಚಿಸಿ ನಿಮಗೆ ತಿಳಿಸುತ್ತೇನೆ ಎಂದು ಉತ್ತರಿಸಿದ. ಆ ಹುಡುಗನು ಈ ಬಗ್ಗೆ ಯೋಚಿಸುತ್ತಿದ್ದಾಗ ಅವನ ಮನಸ್ಸಿನಲ್ಲಿ ಮತ್ತೆ ಮಹಾತ್ಮರ ಹೇಳಿಕೆ ನೆನಪಾಯಿತು. ತಾನು ಇಲ್ಲಿಯವರೆಗೆ ಏಕೆ ಬಂದಿದ್ದೇನೆ ಎಂದು ಅವನು ಅರಿತುಕೊಂಡನು. ಅವನು ತನ್ನ ಮನಸ್ಸಿನಲ್ಲಿಯೇ ಕೇಳಿಕೊಂಡ, ನಾನು ಇಷ್ಟು ದೂರ ಬಂದಿರುವುದು ಈ ಸ್ತ್ರೀಯೊಂದಿಗೆ ಸ್ನೇಹ ಅಥವಾ ಪ್ರೀತಿಯನ್ನು ಬೆಳೆಸಲು ಅಥವಾ ಮದುವೆಯಾಗಲು ಅಲ್ಲ. ಅವಳು ನನ್ನ ಗೆಳತಿಯಾಗಲು ಸಾಧ್ಯವಿಲ್ಲ. ಇಂದು ಅವಳ ಮನಸ್ಸು ನನ್ನ ಮೇಲೆ ಇದೆ, ನಾಳೆ ಅವಳು ಇನ್ನೊಬ್ಬರ ಕಡೆಗೆ ಆಕರ್ಷಿತಳಾಗಬಹುದು. ತಕ್ಷಣವೇ ಆ ಹುಡುಗನು ಆ ತಾವರೆ ಹೂವಿನ ಕಡೆಗೆ ನೋಡಿದ ಮತ್ತು ತನ್ನ ಉದ್ದೇಶವನ್ನು ನೆನಪಿಸಿಕೊಂಡನು. ಅವನು ತಕ್ಷಣವೇ ತನ್ನ ಗುರಿಯ ಕಡೆಗೆ ಮುಂದುವರಿಯಲು ನಿರ್ಧರಿಸಿದನು. ಅವನು ಆ ಸ್ತ್ರೀಯ ಮಾತನ್ನು ನಿರಾಕರಿಸಿದನು ಮತ್ತು ತನ್ನ ದಾರಿಯಲ್ಲಿ ಹೊರಟನು. ಮುಂದೆ ನಡೆಯಲು ಪ್ರಾರಂಭಿಸಿದಾಗ ಅವನು ತನ್ನ ನಿರ್ಧಾರದ ಬಗ್ಗೆ ಪಶ್ಚಾತ್ತಾಪ ಪಡಲು ಪ್ರಾರಂಭಿಸಿದನು. ಒಂದು ವೇಳೆ ಮಹಾತ್ಮರು ಸಿಗದಿದ್ದರೆ ಆ ಸ್ತ್ರೀಯೂ ಸಹ ತಪ್ಪಿ ಹೋಗುತ್ತಾಳೆ ಎಂಬ ದುಃಖ ಅವನಿಗೆ ಕಾಡಿತು. ಆದರೂ ಅವನು ಮುಂದುವರಿಯುತ್ತಲೇ ಇದ್ದನು. ಸ್ವಲ್ಪ ದೂರ ಹೋದ ನಂತರ ಅವನ ಮನಸ್ಸು ಶಾಂತವಾದಾಗ ಅವನು ಒಂದು ವಿಷಯವನ್ನು ಅರಿತುಕೊಂಡನು. ಒಂದು ವೇಳೆ ಅವನು ಆ ಸ್ತ್ರೀಯೊಂದಿಗೆ ಉಳಿದಿದ್ದರೆ ಅವನು ತನ್ನ ಉದ್ದೇಶದಲ್ಲಿ ಎಂದಿಗೂ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಅವನ ಈ ಪ್ರಯಾಣ ವ್ಯರ್ಥವಾಗುತ್ತಿತ್ತು. ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳಿರುವಂತೆ, ನಮ್ಮ ಗುರಿಯಿಂದ ನಮ್ಮನ್ನು ವಿಚಲಿತಗೊಳಿಸಲು ಪ್ರಯತ್ನಿಸುವ ಯಾವುದೇ ವಸ್ತು ಅಥವಾ ವ್ಯಕ್ತಿಯಿಂದ ನಾವು ತಕ್ಷಣವೇ ದೂರವಿರಬೇಕು ಮತ್ತು ನಮ್ಮ ಉದ್ದೇಶವನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆ ಹುಡುಗನು ಹೀಗೆ ಯೋಚಿಸುತ್ತಾ ಮುಂದೆ ಸಾಗುತ್ತಿದ್ದನು. ಅದೇ ಸಮಯದಲ್ಲಿ ದಾರಿಯಲ್ಲಿ ಒಬ್ಬ ವೃದ್ಧರು ಎದುರಾದರು. ಆ ಹುಡುಗನು ಆ ವೃದ್ಧರನ್ನು ಭೇಟಿಯಾಗಿ, ಬಾಬಾ, ಈ ಮಾರ್ಗದಲ್ಲಿ ಹೋಗುತ್ತಿದ್ದ ಮಹಾತ್ಮರನ್ನು ನೀವು ನೋಡಿದ್ದೀರಾ? ಇಂದಿನ ಗ್ರಾಮದ ಯಾರೋ ಒಬ್ಬರು ಅವರು ಈ ದಾರಿಯಲ್ಲಿ ಹೋಗಿದ್ದಾರೆ ಎಂದು ಹೇಳಿದ್ದರು. ಅವರು ಯಾವ ದಿಕ್ಕಿನಲ್ಲಿ ಹೋಗಿದ್ದಾರೆ ಎಂದು ಹೇಳಬಹುದೇ ಎಂದು ಕೇಳಿದ. ಆ ವೃದ್ಧರು, ಬಹುಶಃ ನಿಮಗೆ ತಪ್ಪು ತಿಳುವಳಿಕೆಯಾಗಿದೆ. ಇಲ್ಲಿಂದ ಯಾವ ಆಶ್ರಮದ ಮುನಿಯೂ ಹೋಗಿಲ್ಲ. ಬಹುಶಃ ನೀವು ಗಮನಿಸದ ಇನ್ನೊಂದು ತಿರುವು ಇರಬಹುದು. ಆ ಮುನಿಗಳು ಆ ಮಾರ್ಗದಿಂದ ಹೋಗಿರಬಹುದು ಎಂದು ಉತ್ತರಿಸಿದರು. ಇದನ್ನು ಕೇಳಿ ಆ ಹುಡುಗನಿಗೆ ಭಯವಾಯಿತು. ಕೆಲವು ಗಂಟೆಗಳ ಹಿಂದೆ ತಾನಿನ್ನೂ ಆ ಜನವಸತಿಯನ್ನು ದಾಟಿದ್ದೆ. ಒಂದು ವೇಳೆ ಹಿಂದಕ್ಕೆ ಹೋದರೆ ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಕತ್ತಲಾಗುತ್ತದೆ. ಅವನಿಗೆ ಉಳಿದುಕೊಳ್ಳಲು ಸ್ಥಳವಿರಲಿಲ್ಲ ಮತ್ತು ತಿನ್ನಲು ಏನೂ ಉಳಿದಿರಲಿಲ್ಲ. ಇದರಿಂದ ಅವನ ಸಂಪೂರ್ಣ ಪ್ರಯಾಣವೇ ವ್ಯರ್ಥವಾಗುತ್ತಿತ್ತು. ಅವನಿಗೆ ಮಹಾತ್ಮರನ್ನು ಭೇಟಿಯಾಗಲು ಸಾಧ್ಯವಾಗುವುದಿಲ್ಲ ಮತ್ತು ಈ ಜನ್ಮದಲ್ಲಿ ಅವರನ್ನು ಭೇಟಿಯಾಗುವುದು ಸಾಧ್ಯವಿಲ್ಲ ಎಂದು ಅನಿಸಿತು. ಈ ಎಲ್ಲಾ ಆಲೋಚನೆಗಳು ಅವನ ಮನಸ್ಸನ್ನು ಆವರಿಸಿದವು. ಅಂತಹ ಆಲೋಚನೆಗಳು ಮನಸ್ಸಿನಲ್ಲಿ ಮೂಡಿದ ತಕ್ಷಣ ಅವನಿಗೆ ತನ್ನ ಬಗ್ಗೆ ಸಂಶಯ ಬರಲು ಪ್ರಾರಂಭಿಸಿತು. ಯಾರೋ ಅವನ ಕಾಲುಗಳಿಗೆ ಸಂಕೋಲೆ ಹಾಕಿದಂತೆ ಅನಿಸಿತು. ನಾನು ಅವರನ್ನು ಏಕೆ ನೋಡಲಿಲ್ಲ? ನಾನು ಮತ್ತೆ ಮತ್ತೆ ಏಕೆ ಅದೇ ತಪ್ಪನ್ನು ಮಾಡುತ್ತೇನೆ? ನಾನು ಅಂತಹ ದೊಡ್ಡ ತಪ್ಪನ್ನು ಹೇಗೆ ಮಾಡಿದೆ ಎಂದು ಕೇವಲ ಒಂದೇ ವಿಷಯವನ್ನು ಮತ್ತೆ ಮತ್ತೆ ಯೋಚಿಸುತ್ತಿದ್ದನು. ಆ ಹುಡುಗನು ಅಲ್ಲಿಯೇ ಕುಳಿತು ತನ್ನ ತಲೆಯನ್ನು ಹಿಡಿದುಕೊಂಡನು. ಸ್ವಲ್ಪ ಸಮಯದವರೆಗೆ ಅವನಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಆಗ ಅವನಿಗೆ ತನ್ನ ತಾಯಿಯ ಮಾತುಗಳು ನೆನಪಾದವು. ಪ್ರತಿ ತಪ್ಪಿನಲ್ಲಿಯೂ ಒಂದು ಪಾಠ ಅಡಗಿದೆ. ಅದು ನಮ್ಮ ಜೀವನವನ್ನು ಮತ್ತಷ್ಟು ಉತ್ತಮಗೊಳಿಸುತ್ತದೆ. ಹೀಗೆ ಯೋಚಿಸುತ್ತಿದ್ದಂತೆ ಅವನ ಮನಸ್ಸು ಸಂಪೂರ್ಣವಾಗಿ ಶಾಂತವಾಯಿತು. ಅವನು ತನ್ನ ಮನಸ್ಸಿನಲ್ಲಿಯೇ ಒಂದೇ ವಿಷಯವನ್ನು ಪುನರಾವರ್ತಿಸಲು ಪ್ರಾರಂಭಿಸಿದ. ಪ್ರತಿ ತಪ್ಪಿನಲ್ಲಿಯೂ ಒಂದು ಪಾಠ ಅಡಗಿದೆ ಮತ್ತು ಅದು ನಮ್ಮನ್ನು ಉತ್ತಮಗೊಳಿಸಲು ಬರುತ್ತದೆ. ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡನು. ಹೌದು, ನಾನು ತಪ್ಪು ಮಾಡಿದ್ದೇನೆ. ನಾನು ಆತುರದಲ್ಲಿದ್ದೆ ಮತ್ತು ದಾರಿಯಲ್ಲಿ ಯೋಚಿಸದೆ ಜನರು ಹೇಳಿದಂತೆ ಮುಂದುವರಿಯುತ್ತಿದ್ದೆ. ತನ್ನ ತಪ್ಪನ್ನು ಒಪ್ಪಿಕೊಂಡ ನಂತರ ಅವನ ಮನಸ್ಸು ಶಾಂತವಾಯಿತು. ಅವನಲ್ಲಿದ್ದ ನಿರಾಶೆಯು ಈಗ ಆಶಾವಾದವಾಗಿ ಬದಲಾಗಿತ್ತು. ಅವನು ಒಂದು ಮರದ ಕೆಳಗೆ ಕುಳಿತಿದ್ದಾಗ ಕೆಲವು ಪ್ರಾಣಿಗಳನ್ನು ನೋಡ. ಅವು ನದಿಯಿಂದ ನೀರು ಕುಡಿಯುತ್ತಿದ್ದವು. ಅವನು ತಕ್ಷಣವೇ ನೆನಪಿಸಿಕೊಂಡನು, ತಾನು ಮೊದಲ ಬಾರಿಗೆ ಮಹಾತ್ಮರನ್ನು ಭೇಟಿಯಾದಾಗ ಅವರನ್ನು ನೀರಿನ ಬಳಿಯೇ ಭೇಟಿಯಾಗಿದ್ದೆ. ಮಹಾತ್ಮರೊಂದಿಗೆ ಅವರ ಅನೇಕ ಶಿಷ್ಯರು ಇದ್ದರು. ಪ್ರತಿಯೊಬ್ಬರಿಗೂ ನೀರು ಬೇಕು ಎಂದು ಅವನು ಅರ್ಥ ಮಾಡಿಕೊಂಡನು. ಆಗ ಮಹಾತ್ಮರು ಸಹ ಇದೇ ಮಾರ್ಗದಲ್ಲಿ ಪ್ರಯಾಣಿಸುತ್ತಿರಬೇಕು ಎಂದು ಅವನು ಅರಿತುಕೊಂಡನು. ಆಗ ಅವನು ಹಿಂದಕ್ಕೆ ಹೋಗುವ ಬದಲು ನದಿಯ ದಂಡೆಯ ಉದ್ದಕ್ಕೂ ಮುಂದುವರಿಯುವುದು ಉತ್ತಮ ಎಂದು ಯೋಚಿಸಿದ. ಹೀಗೆ ಯೋಚಿಸಿ ಅವನು ತಕ್ಷಣವೇ ದಾರಿಯನ್ನು ಬದಲಾಯಿಸಿದ ಮತ್ತು ನದಿಯ ಕಡೆಗೆ ನಡೆಯಲು ಪ್ರಾರಂಭಿಸಿದ. ಅವನು ಮುಂದೆ ಸಾಗುತ್ತಿದ್ದಂತೆ ಅವನ ಮನಸ್ಸು ಹಗುರವಾಯಿತು. ಈ ಅನುಭವದಿಂದ ಅವನು ಅರಿತುಕೊಂಡನು, ಮನಸ್ಸು ಶಾಂತವಾದಾಗ ನಮ್ಮ ಬುದ್ಧಿಶಕ್ತಿಯು ಮೊದಲಿನಕ್ಕಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತದೆ. ನಮಗೆ ಆತುರವಿಲ್ಲ ಮತ್ತು ನಾವು ನಮ್ಮಲ್ಲಿ ಅಥವಾ ಬೇರೊಬ್ಬರಲ್ಲಿ ದೂರುವುದಿಲ್ಲ. ತನ್ನ ಬಗ್ಗೆ ದೂರುವುದು ಒಂದು ದೊಡ್ಡ ನ್ಯೂನತೆ. ಅದು ನಮಗೆ ದುಃಖ ಮತ್ತು ನೋವನ್ನು ನೀಡುತ್ತದೆ ಎಂಬ ಸತ್ಯವನ್ನು ಅವನು ಅರಿತುಕೊಂಡನು. ನಡೆಯುತ್ತಿದ್ದಾಗ ಒಂದು ಆಲೋಚನೆ ಅವನ ಮನಸ್ಸಿನಲ್ಲಿ ಬಂದಿತು. ಒಂದು ವೇಳೆ ನಾನು ನನ್ನ ಹಳ್ಳಿಯಲ್ಲಿಯೇ ಉಳಿದಿದ್ದರೆ ನನಗೆ ಈ ಎಲ್ಲ ಅನುಭವಗಳು ಎಂದಿಗೂ ಸಿಗುತ್ತಿರಲಿಲ್ಲ. ಹೀಗೆ ಯೋಚಿಸುತ್ತಾ ಅವನು ತನ್ನ ಹಾದಿಯಲ್ಲಿ ಮುಂದುವರೆದು ಆಗ ಅವನ ಕಣ್ಣುಗಳು ಮಹಾತ್ಮರ ಕೆಲವು ಶಿಷ್ಯರ ಮೇಲೆ ಬಿದ್ದವು. ಅವರನ್ನು ನೋಡಿದ ತಕ್ಷಣ ಅವನಿಗೆ ಬಹಳ ಸಂತೋಷವಾಯಿತು.
ಶಿಷ್ಯರನ್ನು ನೋಡಿದ ಅವನು ವೇಗವಾಗಿ ಮುಂದುವರಿದನು ಮತ್ತು ಅಂತಿಮವಾಗಿ ಮಹಾತ್ಮರನ್ನು ತಲುಪಿದನು. ಅವನು ಮಹಾತ್ಮರನ್ನು ಭೇಟಿಯಾದಾಗ ಅವರಿಗೆ ನಮಸ್ಕರಿಸಿದನು ಮತ್ತು ತಕ್ಷಣವೇ ತಾವರೆ ಹೂವನ್ನು ಸಮರ್ಪಿಸಿದನು. ತಾವರೆ ಹೂವನ್ನು ತಮ್ಮ ಕೈಗಳಲ್ಲಿ ತೆಗೆದುಕೊಂಡ ಮಹಾತ್ಮರು ನುಡಿದರು, ಇದು ಬಹಳ ಸುಂದರವಾಗಿದೆ. ಈ ತಾವರೆಯು ಸಂಪೂರ್ಣವಾಗಿ ಅರಳಿದೆ. ಕೇವಲ 2 ದಿನಗಳ ಹಿಂದೆ ನೀನು ನನ್ನನ್ನು ಗುರಿಯನ್ನು ಸಾಧಿಸಲು ಎದುರಿಸಬೇಕಾದ ತೊಂದರೆಗಳ ಬಗ್ಗೆ ಕೇಳಿದ್ದೆ. ನಿನ್ನ ಸಹನೆ ಮತ್ತು ನಗುವನ್ನು ನೋಡಿದರೆ ನೀನು ದಾರಿಯಲ್ಲಿ ಬಹಳಷ್ಟು ಅನುಭವಗಳನ್ನು ಸಂಗ್ರಹಿಸಿದ್ದೀಯಾ ಮತ್ತು ಅವುಗಳನ್ನು ನಿನ್ನ ಜೀವನದ ಪುಸ್ತಕದಲ್ಲಿ ಸಂರಕ್ಷಿಸಿದ್ದೀಯಾ ಎಂದು ಅನಿಸುತ್ತದೆ. ಇದಕ್ಕೆ ಆ ಹುಡುಗನು ದಾರಿಯಲ್ಲಿ ನಡೆದ ಎಲ್ಲಾ ವಿಷಯಗಳ ಬಗ್ಗೆ ವಿವರಿಸಿದನು. ಆ ಮಾತುಗಳನ್ನು ಮಹಾತ್ಮರಿಗೆ ಹೇಳಿದಾಗ ಅವರು ಉತ್ತರಿಸಿದರು, ನಾನು ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ. ಪ್ರಯತ್ನವಿಲ್ಲದೆ ಎಲ್ಲವೂ ಅಪೂರ್ಣ. ಒಬ್ಬ ವ್ಯಕ್ತಿ ಗುರಿಯನ್ನು ಸಾಧಿಸುವ ಹಾದಿಯಲ್ಲಿ ನಡೆಯುವಾಗ ಅವನು ಮೊದಲು ತನ್ನ ಅನುಭವದಿಂದ ಕಲಿಯುತ್ತಾನೆ ಮತ್ತು ನಂತರ ಕ್ರಮೇಣ ಅವನ ಬುದ್ಧಿಶಕ್ತಿ ಹೆಚ್ಚಾದಾಗ ಅವನು ಇತರರ ತಪ್ಪುಗಳಿಂದಲೂ ಕಲಿಯಲು ಪ್ರಾರಂಭಿಸುತ್ತಾನೆ. ಆತ್ಮೀಯರೇ, ಜೀವನದಲ್ಲಿ ಗುರಿಯನ್ನು ಸಾಧಿಸಲು ಮತ್ತು ಯಾವುದೇ ಉದ್ದೇಶದಲ್ಲಿ ಯಶಸ್ಸನ್ನು ಸಾಧಿಸಲು ನಾವು ಆ ಹಾದಿಯನ್ನು ಅನುಸರಿಸಬೇಕು. ಆಗ ಮಾತ್ರ ನಾವು ಯಶಸ್ಸನ್ನು ಸಾಧಿಸುವ ರಹಸ್ಯವನ್ನು ತಿಳಿದುಕೊಳ್ಳಲು ಸಾಧ್ಯ. ಗುರಿ ಸಾಧನೆಯಲ್ಲಿ ಕೆಲವು ಸವಾಲುಗಳಿವೆ ಮತ್ತು ಅವುಗಳನ್ನು ಪರಿಹರಿಸಿದ ನಂತರವೇ ನಾವು ನಮ್ಮ ಗುರಿಯನ್ನು ತಲುಪಲು ಸಾಧ್ಯ. ನೀನು ಆ ಸವಾಲುಗಳನ್ನು ಎದುರಿಸಿದರೆ ನೀನು ನಿನ್ನ ಗುರಿಯನ್ನು ಸಾಧಿಸುತ್ತೀಯ. ನೀನು ಈ ತಾವರೆ ಹೂವನ್ನು ನನಗೆ ತಲುಪಿಸಲು ಬಯಸಿದ್ದೆ ಮತ್ತು ಈ ಹೂವನ್ನು ನನಗೆ ಕಳುಹಿಸುವ ಹಿಂದಿನ ನಿನ್ನ ನಿಜವಾದ ಉದ್ದೇಶ ಏನು ಎಂಬುದನ್ನು ನೀನು ಅರ್ಥಮಾಡಿಕೊಂಡಿದ್ದೀಯಾ? ಪ್ರತಿ ಬಾರಿ ನೀನು ಈ ಹೂವಿನ ಕಡೆಗೆ ನೋಡಿದಾಗ ನಿನಗೆ ನಿನ್ನ ಉದ್ದೇಶ ನೆನಪಾಗುತ್ತಿತ್ತು ಎಂದು ಮಹಾತ್ಮರು ಹೇಳಿದರು. ನೀನು ತಲುಪಬೇಕಾದ ಮಾರ್ಗವನ್ನು ನಿನ್ನ ಅನುಭವದಿಂದ ಕಲಿತಿದ್ದೀಯಾ? ನಾನು ನಿನ್ನನ್ನು ತಲುಪಲು ಸಾಧ್ಯವಾಗುತ್ತದೆಯೇ ಇಲ್ಲವೇ? ಈ ಅರಣ್ಯವನ್ನು ದಾಟಲು ಸಾಧ್ಯವಾಗುತ್ತದೆಯೇ ಇಲ್ಲವೇ ಎಂದು ನಿನ್ನ ಮನಸ್ಸಿನಲ್ಲಿ ಅನೇಕ ರೀತಿಯ ಭಯಗಳು ಮತ್ತು ಅನುಮಾನಗಳು ಹುಟ್ಟುತ್ತಿದ್ದವು. ನೀನು ಇಲ್ಲಿಯವರೆಗೆ ಅರಣ್ಯವನ್ನು ದಾಟಿರಲಿಲ್ಲ ಮತ್ತು ದಾರಿಯಲ್ಲಿ ಅನೇಕ ರೀತಿಯ ಅಡೆತಡೆಗಳನ್ನು ಎದುರಿಸಬೇಕಾಯಿತು. ಯಾವಾಗ ನಮ್ಮ ದಾರಿಯಲ್ಲಿ ವಿವಿಧ ಅಡೆತಡೆಗಳು ಉದ್ಭವಿಸುತ್ತವೆಯೋ ಆಗ ನಮ್ಮ ಮನಸ್ಸು ವಿಚಲಿತವಾಗುತ್ತದೆ ಮತ್ತು ನಾವು ನಮ್ಮ ಗುರಿಯ ಕಡೆಗೆ ಸಾಗಲು ಸಾಧ್ಯವಿಲ್ಲ. ನಾವು ದಾರಿ ತಪ್ಪುತ್ತೇವೆ. ಆದರೆ ನಾವು ಅಡೆತಡೆಗಳಿಂದ ನಮ್ಮ ಗಮನವನ್ನು ನಮ್ಮ ಧ್ಯೇಯದ ಕಡೆಗೆ ವರ್ಗಾಯಿಸಿದಾಗ ಎಲ್ಲ ಅಡೆತಡೆಗಳು ತಾವಾಗಿಯೇ ಚಿಕ್ಕದಾಗಿ ಕಾಣಲು ಪ್ರಾರಂಭಿಸುತ್ತವೆ ಮತ್ತು ನಾವು ಅವುಗಳನ್ನು ಸುಲಭವಾಗಿ ಜಯಿಸುತ್ತೇವೆ. ಆರಂಭದಲ್ಲಿ ಈ ಸಮಸ್ಯೆ ಪ್ರತಿಯೊಬ್ಬರೊಂದಿಗೂ ಆಗುತ್ತದೆ. ಜೀವನದಲ್ಲಿ ಯಶಸ್ವಿಯಾಗುವುದು ಏಕೆ ಅವಶ್ಯಕ? ಅವರು ಏಕೆ ಏನನ್ನಾದರೂ ಮಾಡಲು ಬಯಸುತ್ತಾರೆ ಎಂದು ಅವರಿಗೆ ಅರ್ಥವಾಗುವುದಿಲ್ಲ. ಅವರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಮತ್ತು ಆ ಸಮಸ್ಯೆಗಳ ಮುಂದೆ ಅವರು ಬಿಟ್ಟುಕೊಡುತ್ತಾರೆ. ಆದರೆ ನೀನು ಮುಂದೆ ಸಾಗಿದಂತೆ ಮತ್ತು ನಿನ್ನ ಗುರಿಗೆ ಸಂಪೂರ್ಣವಾಗಿ ಸಮರ್ಪಿತನಾದಂತೆ ಯಶಸ್ಸಿನ ಕಡೆಗೆ ಸಾಗುವುದು ಸುಲಭವಾಗುತ್ತದೆ. ನಿಜವಾದ ಶಕ್ತಿಯು ಆಸೆಗಳನ್ನು ಪೂರೈಸುವುದರಲ್ಲಿಲ್ಲ. ಬದಲಿಗೆ ಎಲ್ಲವನ್ನೂ ತಿಳಿದಿದ್ದರೂ ನಾವು ನಮ್ಮ ಉದ್ದೇಶದ ಕಡೆಗೆ ಸಾಗುವಾಗ ಯಾವುದೋ ಒಂದು ಭ್ರಮೆಯ ಬಲೆಯಲ್ಲಿ ಸಿಲುಕಿಕೊಂಡರೆ ಸರಿಯಾದ ಕೆಲಸವನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ನಾವು ಹೀಗೆ ಮಾಡಿದರೆ ನಮ್ಮ ಗುರಿಯನ್ನು ಸಾಧಿಸುವ ನಮ್ಮ ಪ್ರಯಾಣವು ಅಪೂರ್ಣವಾಗಿ ಉಳಿಯುತ್ತದೆ. ನೀನು ಈ ಪ್ರಯಾಣದ ಉದ್ದಕ್ಕೂ ಹೂವನ್ನು ಯಾವಾಗಲೂ ನಿನ್ನೊಂದಿಗೆ ಇರಿಸಿಕೊಂಡಂತೆ ನಾವು ಯಾವಾಗಲೂ ನಮ್ಮ ಉದ್ದೇಶವನ್ನು ಮುಂದೆ ಇಡಬೇಕು. ನಮ್ಮ ಗುರಿ ಯಾವಾಗಲೂ ನಮ್ಮ ಕಣ್ಣ ಮುಂದೆ ಇರಬೇಕು. ಆಗ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನಮಗೆ ಸುಲಭವಾಗುತ್ತದೆ. ಸಮರ್ಪಣೆ, ಹೋರಾಟ ಮತ್ತು ಗಮನ, ಈ 3 ಗುಣಗಳು ಜೀವನದಲ್ಲಿ ಯಶಸ್ಸಿನ ಕಡೆಗೆ ಸಾಗಲು ನಮಗೆ ಸಹಾಯ ಮಾಡುತ್ತವೆ. ನಮ್ಮ ಗುರಿಯನ್ನು ಅರ್ಥಮಾಡಿಕೊಳ್ಳುವುದು, ಸಮರ್ಪಿತರಾಗಿರುವುದು ಮತ್ತು ಅದನ್ನು ನಮ್ಮ ಕಣ್ಣ ಮುಂದೆ ಇರಿಸಿಕೊಳ್ಳುವುದು, ಈ ಮಾರ್ಗವು ನಮ್ಮನ್ನು ಯಶಸ್ಸಿಗೆ ಕರೆದೊಯ್ಯುತ್ತದೆ. ದಾರಿಯಲ್ಲಿ ಬರುವ ಅಡೆತಡೆಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಮತ್ತು ಅವುಗಳಿಂದ ಅನುಭವವನ್ನು ಸಂಗ್ರಹಿಸುವ ಮೂಲಕ ನಾವು ನಮ್ಮ ಧ್ಯೇಯವನ್ನು ಸಾಧಿಸಬಹುದು. ಜೀವನದ ಪ್ರಯಾಣದಲ್ಲಿ ನಮಗೆ ಸ್ಥಿರತೆ ಮತ್ತು ಅನುಭವ, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಬೇಕು. ಈ ಗುಣಗಳೊಂದಿಗೆ ನಾವು ಯಶಸ್ಸಿನ ಕಡೆಗೆ ಸಾಗಬಹುದು ಮತ್ತು ನಮ್ಮ ಕನಸುಗಳನ್ನು ನನಸಾಗಿಸಬಹುದು. ಅಹಂಕಾರದ ಕನ್ನಡಿ ಮತ್ತು ಮನಸ್ಸಿನ ಶಾಂತಿ, ಕರ್ಮಯೋಗದ ದಾರಿ. ಆತ್ಮೀಯರೇ, ಶ್ರೀಕೃಷ್ಣನು ಗೀತೆಯಲ್ಲಿ ಮನಸ್ಸಿನ ನಿಯಂತ್ರಣದ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ನಮ್ಮ ಮನಸ್ಸು ಚಂಚಲವಾದಾಗ ನಾವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ. ಆದರೆ ನಿಯಂತ್ರಿತ ಮನಸ್ಸು ನಮ್ಮ ಶ್ರೇಷ್ಠ ಸ್ನೇಹಿತನಾಗಿರುತ್ತದೆ. ಬಹಳ ಹಿಂದೆಯೇ ಒಂದು ಗ್ರಾಮದಲ್ಲಿ ಒಬ್ಬ ಮನುಷ್ಯ ವಾಸಿಸುತ್ತಿದ್ದ. ಅವನ ಮನಸ್ಸು ಈ ಪ್ರಪಂಚದ ಭ್ರಮೆಗಳಿಂದ ತುಂಬಿತ್ತು. ಅವನು ಈ ಪ್ರಪಂಚದ ಭ್ರಮೆಗಳು ಮತ್ತು ಮೋಹಗಳನ್ನು ತ್ಯಜಿಸಲು ಬಯಸಿದ್ದನು. ಒಂದು ದಿನ ಅವನು ಈ ಪ್ರಪಂಚದ ಪ್ರತಿಯೊಂದು ಭ್ರಮೆಯನ್ನು ತ್ಯಜಿಸುವುದಾಗಿ ನಿರ್ಧರಿಸಿದ. ಆ ಮನುಷ್ಯನು ಸಾಧುಗಳ ಜೀವನವನ್ನು ನೋಡಿದ್ದ. ಈಗ ತಾನು ಸನ್ಯಾಸಿಯ ಜೀವನವನ್ನು ನಡೆಸಲು ನಿರ್ಧರಿಸಿದ. ಅವನು ತಕ್ಷಣವೇ ತನ್ನ ಮನೆಯ ಸಮೀಪದಲ್ಲಿ ವಾಸಿಸುತ್ತಿದ್ದ ಒಬ್ಬ ಮಹಾತ್ಮರ ಬಳಿಗೆ ಹೋದನು ಮತ್ತು ನಾನು ಸನ್ಯಾಸಿಯ ಜೀವನವನ್ನು ನಡೆಸಲು ಬಯಸುತ್ತೇನೆ. ನಾನು ಪ್ರಾಪಂಚಿಕ ಲಗತ್ತುಗಳನ್ನು ತ್ಯಜಿಸಲು ಬಯಸುತ್ತೇನೆ ಎಂದು ಹೇಳಿದನು. ಮಹಾತ್ಮರು ಆ ಮನುಷ್ಯನನ್ನು ಕೇಳಿದರು, ನೀನು ನಿಜವಾಗಿಯೂ ಸನ್ಯಾಸಿಯ ಜೀವನವನ್ನು ನಡೆಸಲು ಬಯಸುತ್ತೀಯಾ? ಆ ಮನುಷ್ಯನು, ಹೌದು, ನಾನು ಈಗ ಪ್ರಾಪಂಚಿಕ ಲಗತ್ತುಗಳನ್ನು ತ್ಯಜಿಸಬೇಕೆಂದು ನಿರ್ಧರಿಸಿದ್ದೇನೆ ಎಂದು ಉತ್ತರಿಸಿದ. ಮಹಾತ್ಮರು, ಸರಿ, ಆದರೆ ನೀನು ನನ್ನ ಒಂದು ಮಾತಿಗೆ ಒಪ್ಪಿಕೊಳ್ಳಬೇಕು ಎಂದರು. ಆ ವ್ಯಕ್ತಿ, ನಾನು ನಿಮ್ಮ ಎಲ್ಲಾ ಮಾತುಗಳನ್ನು ಒಪ್ಪಿಕೊಳ್ಳಲು ಸಿದ್ಧನಿದ್ದೇನೆ ಎಂದು ಹೇಳಿದ. ಆಗ ಮಹಾತ್ಮರು, ಇಂದಿನ ನಂತರ ನೀನು ನನ್ನನ್ನು ಎಂದಿಗೂ ಭೇಟಿಯಾಗುವುದಿಲ್ಲ. ನನಗೆ ನಿನ್ನ ಅಗತ್ಯವಿದ್ದಾಗ ನಾನೇ ನಿನಗೆ ಕರೆಯುತ್ತೇನೆ. ನಮ್ಮ ಆಶ್ರಮದಲ್ಲಿ ಸಾವಿರಾರು ಸನ್ಯಾಸಿಗಳು ವಾಸಿಸುತ್ತಿದ್ದಾರೆ.
ನೀನು ಅವರಂತೆಯೇ ವಾಸಿಸಬೇಕು, ಅವರಂತೆಯೇ ತಿನ್ನಬೇಕು, ಅವರಂತೆಯೇ ಬಟ್ಟೆಗಳನ್ನು ಧರಿಸಬೇಕು ಮತ್ತು ಅವರಂತೆಯೇ ಬದುಕಬೇಕು ಎಂದು ಹೇಳಿದರು. ಆ ವ್ಯಕ್ತಿ, ಸರಿ ಗುರುಗಳೇ, ನಾನು ಸಿದ್ಧನಿದ್ದೇನೆ ಎಂದು ಹೇಳಿ ಮಹಾತ್ಮರಿಗೆ ನಮಸ್ಕರಿಸಿ ಆಶ್ರಮದ ಕಡೆಗೆ ಹೋದನು. ಆಶ್ರಮಕ್ಕೆ ಹೋದ ನಂತರ ಅವನಿಗೆ ಒಂದು ಕೋಣೆಯನ್ನು ನೀಡಲಾಯಿತು. ಅಲ್ಲಿ ಅವನು ವಾಸಿಸಲು ಪ್ರಾರಂಭಿಸಿದನು. ಅವನಿಗೆ ಅಕ್ಕಿ ಕುಟ್ಟುವ ಕೆಲಸ ಸಿಕ್ಕಿತು. ಅವನು ಪ್ರತಿದಿನ ಆಶ್ರಮದಲ್ಲಿ ವಾಸಿಸುತ್ತಿದ್ದ ಸಾವಿರಾರು ಸನ್ಯಾಸಿಗಳಿಗೆ ಅಕ್ಕಿಯನ್ನು ಕುಟ್ಟಲು ಪ್ರಾರಂಭಿಸಿದ. ಅವನ ದಿನಗಳು ಹೀಗೆಯೇ ಕಳೆಯಲು ಪ್ರಾರಂಭಿಸಿದವು. ಗುರುಗಳಿಗೆ ತನ್ನ ಸಹಾಯದ ಅಗತ್ಯವಿದ್ದಾಗ ಅವರು ಕರೆಯುತ್ತಾರೆ ಎಂದು ಅವನು ಕಾಯುತ್ತಿದ್ದನು. ಬೆಳಿಗ್ಗೆಯಿಂದ ಸಂಜೆಯವರೆಗೆ ಅವನ ಕೆಲಸ ಕೇವಲ ಅಕ್ಕಿಯನ್ನು ಕುಟ್ಟುವುದಾಗಿತ್ತು. ಈ ಕೆಲಸವನ್ನು ಮಾಡುತ್ತಾ ಅವನು ನಿಧಾನವಾಗಿ 12 ವರ್ಷಗಳನ್ನು ಕಳೆದನು. ಆದರೆ ಇಲ್ಲಿಯವರೆಗೆ ಮಹಾತ್ಮರು ಅವನನ್ನು ಕರೆದಿರಲಿಲ್ಲ. ಆಶ್ರಮದಲ್ಲಿ ವಾಸಿಸುತ್ತಾ ಅಕ್ಕಿಯನ್ನು ಕುಟ್ಟುತ್ತಿದ್ದ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಯಾವುದೇ ಆಲೋಚನೆಗಳಾಗಲಿ ಸಮಸ್ಯೆಗಳಾಗಲಿ ಇರಲಿಲ್ಲ. ಒಬ್ಬಂಟಿಯಾಗಿ ವಾಸಿಸುತ್ತಾ ಅವನು ತನ್ನ ಆಲೋಚನೆಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಿದ್ದನು ಮತ್ತು ಬದುಕಿನ ನಿಜವಾದ ಅರ್ಥವನ್ನು ಅರ್ಥಮಾಡಿಕೊಂಡಿದ್ದನು. ಈಗ ಅವನ ಮನಸ್ಸಿನಲ್ಲಿ ವಿಭಿನ್ನವಾದ ಶಾಂತಿ ಮತ್ತು ನೆಮ್ಮದಿ ಇತ್ತು. 12 ವರ್ಷಗಳ ನಂತರ ಮಹಾತ್ಮರು ಬಹಳ ವಯಸ್ಸಾದರು ಮತ್ತು ಈಗ ತಮ್ಮ ಕೊನೆಯ ಸಮಯ ಬಂದಿದೆ ಎಂದು ಅವರಿಗೆ ಅನಿಸಿತು. ಈಗ ತಾನು ಒಬ್ಬ ಉತ್ತರಾಧಿಕಾರಿಯನ್ನು ಆರಿಸಬೇಕಾಗುತ್ತದೆ ಎಂದು ಅವರು ಯೋಚಿಸಿದರು. ಆದ್ದರಿಂದ ಮಹಾತ್ಮರು ಇಡೀ ಆಶ್ರಮದಲ್ಲಿ ಒಂದು ಪ್ರಕಟಣೆಯನ್ನು ಮಾಡಿದರು. ಯಾರು ತಮ್ಮ ಉತ್ತರಾಧಿಕಾರಿಯಾಗಲು ಬಯಸುತ್ತಾರೋ ಅವರು ರಾತ್ರಿ ತಡವಾಗಿ 4 ಸಾಲುಗಳನ್ನು ಬರೆದು ನನ್ನ ಕೋಣೆಯ ಹೊರಗೆ ಬಿಡಬೇಕು. ಈ ಸಾಲುಗಳಲ್ಲಿ ಜೀವನವನ್ನು ನಡೆಸಲು ಸರಿಯಾದ ಮಾರ್ಗ ಯಾವುದು ಮತ್ತು ಈ ಜೀವನವನ್ನು ಹೇಗೆ ಬದುಕಬೇಕು ಎಂಬುದನ್ನು ಅವರು ಹೇಳಬೇಕು. ಅವರು ಜೀವನದ ಸತ್ಯವನ್ನು ಬರೆಯಬೇಕು. ಆದರೆ ಒಂದು ವಿಷಯವನ್ನು ನೆನಪಿಡಿ, ಇದೆಲ್ಲವೂ ನಿಮ್ಮ ಅನುಭವಗಳ ಆಧಾರದ ಮೇಲೆ ಇರಬೇಕು. ನೀವು ಪುಸ್ತಕಗಳಲ್ಲಿ ಕೇಳಿದ್ದನ್ನು ಅಥವಾ ಯಾರಿಂದಲೂ ನಕಲು ಮಾಡಿದ್ದನ್ನು ಬರೆಯುವಂತಿಲ್ಲ. ಈ ಪರೀಕ್ಷೆಯಲ್ಲಿ ಯಾರು ಯಶಸ್ವಿಯಾಗುತ್ತಾರೋ ಅವರು ನನ್ನ ಉತ್ತರಾಧಿಕಾರಿಗಳಾಗುತ್ತಾರೆ. ಆಶ್ರಮದವರೆಲ್ಲರೂ ಮಹಾತ್ಮರನ್ನು ಗೌರವಿಸುತ್ತಿದ್ದರು ಮತ್ತು ಅವರಿಗೆ ದ್ರೋಹ ಮಾಡಲು ಬಯಸುತ್ತಿರಲಿಲ್ಲ. ಶಿಷ್ಯರು ಮಹಾತ್ಮರ ಉತ್ತರಾಧಿಕಾರಿಗಳಾಗಲು ಬಯಸಿದ್ದರು, ಆದರೆ ಯಾರೂ ಈ ಸವಾಲನ್ನು ಸ್ವೀಕರಿಸಲು ಸಿದ್ಧರಿರಲಿಲ್ಲ. ಆ ಸಾವಿರಾರು ಶಿಷ್ಯರಲ್ಲಿ ಒಬ್ಬ ಜ್ಞಾನಿ ಶಿಷ್ಯನು ಧೈರ್ಯವನ್ನು ಸಂಗ್ರಹಿಸಿ ಕತ್ತಲ ರಾತ್ರಿಯಲ್ಲಿ ಗೋಡೆಯ ಮೇಲೆ 4 ಸಾಲುಗಳನ್ನು ಬರೆದನು. ಆ ಸಾಲುಗಳು ಹೀಗಿದ್ದವು: ಮನಸ್ಸು ಕನ್ನಡಿಯಂತಿದೆ, ಅದರಲ್ಲಿ ಧೂಳು ಸಂಗ್ರಹ ಆಗುತ್ತದೆ. ಆ ಧೂಳನ್ನು ನೀವು ಸ್ವಚ್ಛಗೊಳಿಸಿದರೆ ಆಗ ನೀವು ಸತ್ಯವನ್ನು ಅನುಭವಿಸುತ್ತೀರಿ. ಈ ಶಿಷ್ಯನ ಅರ್ಥ ಏನೆಂದರೆ, ನಮ್ಮ ಮನಸ್ಸು ಕನ್ನಡಿಯಂತಿದೆ, ಅದರಲ್ಲಿ ಆಲೋಚನೆಗಳು ಮತ್ತು ಧೂಳು ಅಂಟಿಕೊಂಡಿರುತ್ತದೆ. ಯಾವಾಗ ನಾವು ನಮ್ಮ ಮನಸ್ಸಿನ ಧೂಳನ್ನು ಸ್ವಚ್ಛಗೊಳಿಸುತ್ತೇವೆಯೋ ಆಗ ನಾವು ಸತ್ಯವನ್ನು ಅನುಭವಿಸುತ್ತೇವೆ. ಆ ಶಿಷ್ಯನು ಧೈರ್ಯವನ್ನು ಸಂಗ್ರಹಿಸಿ ತನ್ನ ಗುರುಗಳ ಕೋಣೆಯ ಹೊರಗೆ ಈ 4 ಸಾಲುಗಳನ್ನು ಬರೆದನು. ಮರುದಿನ ಬೆಳಿಗ್ಗೆ ಮಹಾತ್ಮರು ಎದ್ದು ಗೋಡೆಯ ಮೇಲೆ ಬರೆದಿದ್ದ ಸಾಲುಗಳನ್ನು ಓದಿದರು. ಅವರು, ಇದನ್ನು ಯಾರು ಬರೆದಿದ್ದಾರೆ? ನನ್ನ ಗೋಡೆಯನ್ನು ಹಾಳು ಮಾಡಿದವರು ಯಾರು? ಅವರನ್ನು ಹಿಡಿದು ತಕ್ಷಣ ನನ್ನ ಬಳಿಗೆ ತನ್ನಿ ಎಂದು ಹೇಳಿದರು. ಆಶ್ರಮದವರೆಲ್ಲರಿಗೂ ತಿಳಿದಾಗ ಈ ಶಿಷ್ಯನು ಇದನ್ನು ಬರೆದಿದ್ದಾನೆ ಎಂದು ಅವರಿಗೆ ತಿಳಿಯಿತು. ಸಾಲುಗಳನ್ನು ಬರೆದ ನಂತರ ಆತನು ರಾತ್ರಿಯೇ ಆಶ್ರಮವನ್ನು ಬಿಟ್ಟು ಹೋಗಿದ್ದನು. ಆ ಶಿಷ್ಯನು ತನ್ನ ಕೆಲವು ಸ್ನೇಹಿತರಿಗೆ ಹೇಳಿದ್ದ, ಒಂದು ವೇಳೆ ಬೆಳಿಗ್ಗೆ ಮಹಾತ್ಮರಿಗೆ ಈ ಸಾಲುಗಳು ಇಷ್ಟವಾದರೆ ಅವರಿಗೆ ನನ್ನ ವಿಳಾಸವನ್ನು ನೀಡಿ. ಆದರೆ ಮಹಾತ್ಮರಿಗೆ ಕೋಪ ಬಂದರೆ ನನ್ನ ವಿಳಾಸವನ್ನು ಎಂದಿಗೂ ಹೇಳಬೇಡಿ. ಇಂತಹ ಒಳ್ಳೆಯ ಆಲೋಚನೆಗಳನ್ನು ಬರೆದರೂ ಮಹಾತ್ಮರಿಗೆ ಏಕೆ ಇಷ್ಟವಾಗಲಿಲ್ಲ ಎಂದು ಎಲ್ಲರೂ ಚಿಂತಿತರಾದರು. ಎಲ್ಲರೂ ಯಾರು ಗುರುಗಳ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಬಲ್ಲರು, ಅವರಿಗಿಂತಲೂ ಉತ್ತಮವಾದ ಆಲೋಚನೆಗಳು ಯಾರಲ್ಲಿ ಇರಬಹುದು ನೋಡೋಣ ಎಂದು ಮಾತನಾಡುತ್ತಿದ್ದರು. ಈ ಎಲ್ಲಾ ಮಾತುಗಳನ್ನು ಅಕ್ಕಿಯನ್ನು ಕುಟ್ಟುತ್ತಿದ್ದ ವ್ಯಕ್ತಿಯ ಕೋಣೆಯ ಹೊರಗೆ ಕೆಲವರು ಹೇಳುತ್ತಿದ್ದರು. ಆ ಎಲ್ಲಾ ಮಾತುಗಳನ್ನು ಕೇಳುತ್ತಾ ಅಕ್ಕಿಯನ್ನು ಕುಟ್ಟುತ್ತಿದ್ದ ವ್ಯಕ್ತಿ ಜೋರಾಗಿ ನಗಲು ಪ್ರಾರಂಭಿಸಿದ. ಜನರು ಅವನನ್ನು, ನಿಮಗೆ ಇದರಲ್ಲಿ ಏನು ತಮಾಷೆ ಕಾಣುತ್ತಿದೆ? ನಿಮಗೆ ಇದರಲ್ಲಿ ಏನಾದರೂ ತಮಾಷೆ ಇದೆಯೇ ಎಂದು ಅನಿಸುತ್ತಿದೆಯೇ? ಏನಾದರೂ ತಪ್ಪಾಗಿದೆ ಎಂದು ಗುರುಗಳು ಹೇಳುತ್ತಿದ್ದಾರೆ, ಅದು ಸರಿ ಎಂದು ಕೇಳಿದರು. ಈ ಮೂರ್ಖ ವ್ಯಕ್ತಿ ಇದನ್ನು ಯಾರು ಬರೆದಿದ್ದಾರೆ ಎಂದು ಆ ವ್ಯಕ್ತಿ ಹೇಳಿದ. ಅವರು ಅಕ್ಕಿಯನ್ನು ಕುಟ್ಟುತ್ತಿದ್ದ ವ್ಯಕ್ತಿಗೆ, ನಿಮಗೆ ಏನು ಗೊತ್ತು? ನೀವು 12 ವರ್ಷಗಳಿಂದ ಕೇವಲ ಅಕ್ಕಿಯನ್ನು ಕುಟ್ಟುವ ಕೆಲಸವನ್ನು ಮಾತ್ರ ಮಾಡುತ್ತಿದ್ದೀರಿ. ನಿಮಗೆ ಶಾಸ್ತ್ರಗಳ ಬಗ್ಗೆ ಏನು ಜ್ಞಾನವಿದೆ? ನಿಮಗೆ ಜ್ಞಾನವೂ ಇಲ್ಲ ಮತ್ತು ಗುರುದೇವರು ನಿಮಗೆ ಜ್ಞಾನವನ್ನು ನೀಡಿಲ್ಲ. ನಿಮಗೆ ಇಷ್ಟೊಂದು ಜ್ಞಾನವಿದ್ದರೆ ನೀವೇ ಏಕೆ ಒಳ್ಳೆಯ ಮಾತುಗಳನ್ನು ಹೇಳಬಾರದು ಎಂದು ಜನರು ಕೇಳಿದರು. ಅಕ್ಕಿಯನ್ನು ಕುಟ್ಟುತ್ತಿದ್ದ ವ್ಯಕ್ತಿ ನಗುತ್ತಾ ಉತ್ತರಿಸಿದ, ಸರಿ, ನಾನು ಖಂಡಿತವಾಗಿ ಹೇಳುತ್ತೇನೆ. ಆದರೆ ನಾನು ಇಷ್ಟು ವರ್ಷಗಳಿಂದ ಬರೆಯಲು ಪ್ರಯತ್ನಿಸಿಲ್ಲ. ಅಭ್ಯಾಸ ಮಾಡದಿದ್ದರೆ ನಾನು ಬರೆಯುವುದನ್ನು ಮರೆತು ಬಿಟ್ಟಿದ್ದೇನೆ. ನಾನು ವಿಷಯಗಳನ್ನು ಖಂಡಿತವಾಗಿ ಹೇಳುತ್ತೇನೆ, ಆದರೆ ಯಾರಾದರೂ ನನ್ನ ಮಾತುಗಳನ್ನು ಬರೆಯಬೇಕಾಗುತ್ತದೆ. ಮತ್ತು ಹೌದು, ನನಗೆ ಉತ್ತರಾಧಿಕಾರಿಯಾಗುವ ಆಸಕ್ತಿ ಇಲ್ಲ. ಜನರು, ಸರಿ, ಏನು ಬರೆಯಬೇಕು ಎಂದು ಹೇಳಿ ಎಂದು ಕೇಳಿದರು. ಆಗ ಆ ವ್ಯಕ್ತಿ ಹೇಳಿದ, ಬರೆಯಿರಿ. ಯಾವ ಕನ್ನಡಿ? ಏನು ಧೂಳು? ಇಲ್ಲ ಕನ್ನಡಿ, ಇಲ್ಲ ಧೂಳು. ಯಾರು ಇದನ್ನು ತಿಳಿಯುವರೋ ಅವರೇ ಸತ್ಯವನ್ನೇ ಗಳಿಸುತ್ತಿಹರು. ಇದರರ್ಥ, ಯಾರು ತನ್ನ ಮನಸ್ಸಿನ ಶುದ್ಧತೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಮತ್ತು ತನ್ನೊಳಗಿನ ಅಹಂಕಾರ ಮತ್ತು ಆಲೋಚನೆಗಳ ಧೂಳನ್ನು ತೆಗೆದುಹಾಕುತ್ತಾರೋ ಅವರೇ ಸತ್ಯವನ್ನು ಅರಿಯುತ್ತಾರೆ.
ಅದೇ ರಾತ್ರಿ ಮಧ್ಯರಾತ್ರಿಯಲ್ಲಿ ಗುರುದೇವರು ಅಕ್ಕಿಯನ್ನು ಕುಟ್ಟುತ್ತಿದ್ದ ಮನುಷ್ಯನ ಬಳಿಗೆ ಬಂದು, ಇಲ್ಲಿಂದ ದೂರ ಹೋಗು. ನೀನು ಹೋಗಿದ್ದರೆ ಆಶ್ರಮದ ಸಾವಿರಾರು ಜನರು ನಿನ್ನನ್ನು ಹೊರಹಾಕುತ್ತಾರೆ ಎಂದು ಹೇಳಿದರು. ನೀನು ನನ್ನ ಉತ್ತರಾಧಿಕಾರಿಯಾಗಲು ಬಯಸುತ್ತೀಯೋ ಇಲ್ಲವೋ ಎಂಬುದು ಮುಖ್ಯವಲ್ಲ. ನೀನು ಹೇಳುವ ಮಾತುಗಳು ಸತ್ಯ ಮತ್ತು ಜೀವನದ ಅನುಭವಗಳನ್ನು ಪ್ರತಿಬಿಂಬಿಸುತ್ತವೆ. ನಾನು ನಿನ್ನನ್ನು ನನ್ನ ಹೃದಯದಲ್ಲಿ ನನ್ನ ಉತ್ತರಾಧಿಕಾರಿಯಾಗಿ ಸ್ವೀಕರಿಸಿದ್ದೇನೆ. ಒಂದು ವೇಳೆ ಸಾವಿರಾರು ಜನರಿಗೆ ಈ ವಿಷಯ ತಿಳಿದರೆ ಅವರು ನಿನ್ನ ಬಗ್ಗೆ ಅಸೂಯೆ ಪಡುತ್ತಾರೆ ಮತ್ತು ನಿನಗೆ ಹಾನಿ ಮಾಡುತ್ತಾರೆ. ಯಾವುದೇ ಜ್ಞಾನವಿಲ್ಲದ ಕೇವಲ ಅಕ್ಕಿಯನ್ನು ಕುಟ್ಟುವ ವ್ಯಕ್ತಿ ಉತ್ತರಾಧಿಕಾರಿಯಾಗಲು ಸಾಧ್ಯವಿಲ್ಲ ಎಂಬುದನ್ನು ಅವರು ಸಹಿಸಲಾರರು. ಮತ್ತು ಇಲ್ಲಿ ಶಾಸ್ತ್ರಗಳನ್ನು ಎಂದಿಗೂ ಓದದವನು ಉತ್ತರಾಧಿಕಾರಿಯಾಗುತ್ತಾನೆಂದರೆ ಶಾಸ್ತ್ರಗಳನ್ನು ಓದಿದ ಜನರು ತಮ್ಮ ತಲೆಯನ್ನು ಬಡಿದುಕೊಳ್ಳುತ್ತಾರೆ. ಆದ್ದರಿಂದ ನೀನು ಇಲ್ಲಿಂದ ದೂರ ಹೋಗು. ಬೇರೆಲ್ಲಿಯಾದರೂ ನಿನ್ನ ಲೋಕವನ್ನು ಸ್ಥಾಪಿಸು ಮತ್ತು ನಿನ್ನ ಜ್ಞಾನದಿಂದ ನಿನ್ನ ಜನರನ್ನು ತುಂಬು ಎಂದು ಗುರುಗಳು ಆ ವ್ಯಕ್ತಿಗೆ ಹೇಳಿದರು. ವರ್ಷಗಳ ಹಿಂದೆ ನಾನು ನನ್ನ ಶಿಷ್ಯನೊಬ್ಬನಿಗೆ ಹೇಳಿದ್ದೆ, ನಿನ್ನ ಮನಸ್ಸಿನ ಎಲ್ಲಾ ಆಲೋಚನೆಗಳು ಶಾಂತವಾದಾಗ, ನಿನ್ನೊಳಗೆ ಆಲೋಚನೆಗಳು ಬರುವುದು ನಿಲ್ಲಿಸಿದಾಗ ಆ ದಿನ ನೀನು ಸತ್ಯವನ್ನು ಅನುಭವಿಸುತ್ತೀಯ. ನೀನು ನಿನ್ನ ಬಗ್ಗೆ ಮತ್ತು ಈ ಬ್ರಹ್ಮಾಂಡದ ಬಗ್ಗೆಯೂ ಸತ್ಯವನ್ನು ಅನುಭವಿಸುತ್ತೀಯ. ನೀನು ಇಂದು ಸಾಬೀತುಪಡಿಸಿದ್ದೀಯ. ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳಿರುವಂತೆ ಮನಸ್ಸನ್ನು ಶಾಂತಗೊಳಿಸುವ ಮೊದಲ ಮಾರ್ಗವೆಂದರೆ ನಮ್ಮ ಆಲೋಚನೆಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳುವುದು. ನಿಮ್ಮೊಳಗೆ ಯಾವ ಆಲೋಚನೆಗಳು ಮೂಡುತ್ತಿವೆ, ನಿಮ್ಮೊಳಗೆ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ. ಅವುಗಳನ್ನು ಅರಿವಿನಿಂದ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ನಿಮ್ಮ ಆಲೋಚನೆಗಳನ್ನು ನಿಗ್ರಹಿಸಲು ಪ್ರಯತ್ನಿಸಬೇಡಿ. ನೀವು ನಿಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳನ್ನು ನಿಗ್ರಹಿಸಲು ಪ್ರಯತ್ನಿಸಿದರೆ ನಿಮ್ಮ ಮನಸ್ಸು ಹೆಚ್ಚು ವೇಗವಾಗಿ ಅಲೆದಾಡಲು ಆರಂಭಿಸುತ್ತದೆ. ಯಾವಾಗ ನಿಮ್ಮ ಮನಸ್ಸು ಅಲೆದಾಡುತ್ತಿದೆ ಎಂದು ನಿಮಗೆ ಅನಿಸುತ್ತದೆಯೋ ತಕ್ಷಣವೇ ಅದರ ಕಡೆಗೆ ಗಮನ ಕೊಡಲು ಪ್ರಾರಂಭಿಸಿ ಮತ್ತು ನಿಮ್ಮ ಆಲೋಚನೆಗಳ ಮೇಲೆ ಏಕಾಗ್ರತೆಯನ್ನು ಸಾಧಿಸಿ. ಸತತವಾದ 2 ಪ್ರಯತ್ನಗಳ ನಂತರ ನೀವು ಆಲೋಚನೆಗಳನ್ನು ಅರಿವಿನಿಂದ ವೀಕ್ಷಿಸುವ ಅಭ್ಯಾಸವನ್ನು ಬೆಳೆಸಿಕೊಂಡಿದ್ದೀರಿ ಎಂದು ನೋಡುವಿರಿ. ಇದರೊಂದಿಗೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಹೆಚ್ಚಾಗಿ ಮೂಡುತ್ತಿವೆ ಎಂಬುದನ್ನು ನೀವು ಗಮನಿಸುವಿರಿ. ನಿಮ್ಮ ಮನಸ್ಸಿನಲ್ಲಿ ಮೂಡುವ ಆಲೋಚನೆಗಳು ಸಕಾರಾತ್ಮಕ ಅಥವಾ ನಕಾರಾತ್ಮಕವಾಗಿರಬಹುದು. ನೀವು ಅವುಗಳೊಂದಿಗೆ ಆಟವಾಡಬೇಕಾಗಿಲ್ಲ. ನೀವು ಕೇವಲ ನಿಮ್ಮ ಪ್ರಯತ್ನಗಳ ಮೇಲೆ ಕೆಲಸ ಮಾಡುತ್ತಾ ಇರಬೇಕು. ನೀವು ನಿರಂತರವಾಗಿ ಅಭ್ಯಾಸವನ್ನು ಮುಂದುವರಿಸಿದರೆ ಒಂದು ಸಮಯ ಬರುತ್ತದೆ, ಆಗ ನೀವು ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗುತ್ತೀರಿ. ಆಗ ಮಾತ್ರ ನೀವು ನಿಜವಾದ ನಿಮ್ಮನ್ನು ಅರಿತುಕೊಳ್ಳುವಿರಿ. ಯಾವಾಗ ನೀವು ಶಾಂತಿ ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಳುತ್ತೀರೋ ಆಗ ಯಾವುದೇ ಚಿಂತೆಗಳು ನಿಮಗೆ ತೊಂದರೆ ನೀಡುವುದಿಲ್ಲ. ಏಕೆಂದರೆ ನೀವು ನಿಮ್ಮನ್ನೇ ಗೆದ್ದಿದ್ದೀರಿ ಮತ್ತು ಈಗ ನಿಮ್ಮ ಆಲೋಚನೆಗಳನ್ನು ನೀವು ನಿಯಂತ್ರಿಸಬಹುದು. ವೈಫಲ್ಯದ ಭಯ ಮತ್ತು ಏಕಾಗ್ರತೆಯ ಶಕ್ತಿ ಗುಹೆಯ ರಹಸ್ಯ. ಇಂದಿನ ಬಿಡುವಿಲ್ಲದ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಉತ್ತಮ ಜೀವನಕ್ಕಾಗಿ ಹುಡುಕುತ್ತಿದ್ದಾನೆ. ಆದರೆ ಕೆಲವರು ಮಾತ್ರ ತಮ್ಮ ಗುರಿಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಹೆಚ್ಚಿನ ಜನರು ತಮ್ಮ ಗುರಿಗಳನ್ನು ತಲುಪಲು ಸಾಧ್ಯವಾಗುವುದಿಲ್ಲ. ಯಾವಾಗ ನಾವು ಗುರಿಯ ಕಡೆಗೆ ಹೆಜ್ಜೆ ಇಡುತ್ತೇವೆಯೋ ಆಗ ನಮ್ಮ ಮನಸ್ಸಿನಲ್ಲಿ ವಿವಿಧ ಆಲೋಚನೆಗಳು ಮೂಡುತ್ತವೆ. ನಾನು ಅದನ್ನು ಸಾಧಿಸಲು ಸಾಧ್ಯವಾಗುತ್ತದೆಯೇ ಅಥವಾ ಇಲ್ಲವೇ? ಇದಕ್ಕೆ ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ನನ್ನ ಬಳಿ ಅಷ್ಟು ಸಮಯವಿಲ್ಲ. ಅಥವಾ ನಾನು ವಿಫಲವಾದರೆ ಜನರು ಏನು ಹೇಳುತ್ತಾರೆ? ಈ ಎಲ್ಲಾ ಭಯಗಳು ನಮ್ಮ ಪ್ರಯತ್ನಗಳನ್ನು ಕುಗ್ಗಿಸುತ್ತವೆ. ಆದರೆ ಶ್ರೀಕೃಷ್ಣನು ಉಪದೇಶಿಸಿದಂತೆ ಭಯವು ಕೇವಲ ಭ್ರಮೆ. ಕರ್ಮವನ್ನು ಮಾಡುತ್ತಾ ಸಾಗುವುದು ನಮ್ಮ ಧರ್ಮ. ಬಹಳ ಹಿಂದೆಯೇ ಅರಣ್ಯದ ಸಮೀಪದಲ್ಲಿ ಒಂದು ಗುಡಿಸಲಿನಲ್ಲಿ ಒಬ್ಬ ಸನ್ಯಾಸಿ ವಾಸಿಸುತ್ತಿದ್ದನು. ಅವನು ಬಹಳ ಬುದ್ಧಿವಂತನಾಗಿದ್ದನು. ಯಾವನೇ ವ್ಯಕ್ತಿ ಯಾವುದೇ ಸಮಸ್ಯೆಯೊಂದಿಗೆ ಅವನ ಬಳಿಗೆ ಬಂದರೂ ಅವನು ಅದನ್ನು ಬಹಳ ಬುದ್ಧಿವಂತಿಕೆಯಿಂದ ಪರಿಹರಿಸುತ್ತಿದ್ದನು. ಒಂದು ದಿನ ಅವರು ಸಮೀಪದ ಗ್ರಾಮಕ್ಕೆ ಭಿಕ್ಷೆಗಾಗಿ ಹೋಗಿ ಹಿಂದಿರುಗಿದ್ದಾಗ ದಾರಿಯಲ್ಲಿ ಒಬ್ಬ ವ್ಯಕ್ತಿಯವರನ್ನು ತಡೆದನು. ಆ ವ್ಯಕ್ತಿ, ನೀವು ಯಾವುದೇ ಸಮಸ್ಯೆಯನ್ನು ಬುದ್ಧಿವಂತಿಕೆಯಿಂದ ಪರಿಹರಿಸುತ್ತೀರಿ ಎಂದು ನಾನು ಕೇಳಿದ್ದೇನೆ, ಆದರೆ ನಾನು ಅದನ್ನು ನಂಬುವುದಿಲ್ಲ. ನೀವು ನಿಜವಾಗಿಯೂ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾದರೆ ನನ್ನ ಈ ಸಂಕೀರ್ಣ ಸಮಸ್ಯೆಯನ್ನು ಪರಿಹರಿಸಲು ನಿಮಗೆ ಸಾಧ್ಯವಾಗುತ್ತದೆಯೇ? ನಾನು ನಿಮ್ಮ ಬುದ್ಧಿಮತ್ತೆಯ ಬಗ್ಗೆ ಅನೇಕ ಕಥೆಗಳನ್ನು ಕೇಳಿದ್ದೇನೆ. ಹಾಗಾಗಿ ನಾವು ಯಾವುದೇ ಕೆಲಸದಲ್ಲಿ ವೈಫಲ್ಯಕ್ಕೆ ಏಕೆ ಹೆದರುತ್ತೇವೆ ಮತ್ತು ವೈಫಲ್ಯವಿಲ್ಲದೆ ನಮ್ಮ ಗುರಿಗಳನ್ನು ಹೇಗೆ ಸಾಧಿಸಬಹುದು ಎಂಬುದನ್ನು ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ ಎಂದು ಕೇಳಿದ. ಸನ್ಯಾಸಿನಕ್ಕೂ, ನಾನು ಖಂಡಿತವಾಗಿಯೂ ನಿನ್ನ ಈ ಪ್ರಶ್ನೆಗೆ ಉತ್ತರಿಸುತ್ತೇನೆ ಮತ್ತು ಅದರೊಂದಿಗೆ ನಿನ್ನ ಎಲ್ಲಾ ಭಯವೂ ದೂರವಾಗುತ್ತದೆ. ಆದರೆ ಇದಕ್ಕಾಗಿ ನೀನು ನನ್ನ ಗುಡಿಸಲಿಗೆ ಬರಬೇಕಾಗುತ್ತದೆ ಎಂದು ಹೇಳಿದ. ಆ ವ್ಯಕ್ತಿಯು ಸನ್ಯಾಸಿಯ ಬುದ್ಧಿವಂತಿಕೆಯಲ್ಲಿ ವಿಶ್ವಾಸ ವ್ಯಕ್ತಪಡಿಸಿ ಗುಡಿಸಲಿನವರೆಗೆ ಹೋದನು. ಸನ್ಯಾಸಿ ಹೊರಡಲು ಸಿದ್ಧರಾದರು ಮತ್ತು ಅವನನ್ನು ಅರಣ್ಯದಲ್ಲಿ ಕಟ್ಟಿದ ತಮ್ಮ ಗುಡಿಸಲಿಗೆ ಕರೆದುಕೊಂಡು ಹೋದರು. ಆದರೆ ಅಷ್ಟರಲ್ಲಾಗಲೇ ಸಂಜೆಯಾಗಿತ್ತು. ಅವರಿಬ್ಬರೂ ರಾತ್ರಿಯ ಊಟ ಮಾಡಿ ಮಲಗಿದರು. ಮರುದಿನ ಸನ್ಯಾಸಿ, ಬನ್ನಿ, ಇಂದು ನಾನು ನಿನ್ನನ್ನು ಅರಣ್ಯದ ಪ್ರವಾಸಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದರು ಮತ್ತು ಅವರಿಬ್ಬರು ಅರಣ್ಯದ ಕಡೆಗೆ ಹೋದರು. ಸ್ವಲ್ಪ ಸಮಯದ ನಂತರ ಮುನಿ ಆ ಮನುಷ್ಯನಿಗೆ ಒಂದು ಗುಹೆಯನ್ನು ತೋರಿಸಿದರು ಮತ್ತು ನಾನು ನಿನ್ನನ್ನು ಈ ಗುಹೆಯ ಪ್ರವಾಸಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದರು. ಆ ಹುಡುಗನು, ಹೌದು, ನಾನು ಸಹ ಬಹಳ ಸಮಯದಿಂದ ಈ ಅರಣ್ಯದ ಗುಹೆಯನ್ನು ನೋಡಲು ಬಯಸಿದ್ದೆ ಎಂದು ಹೇಳಿದ. ಆಗ ಅವರಿಬ್ಬರು ಗುಹೆಯೊಳಗೆ ಹೋದರು. ಗುಹೆಯೊಳಗೆ ಬಹಳ ಕತ್ತಲಿತ್ತು. ಆದರೆ ಸ್ವಲ್ಪ ಸಮಯದ ನಂತರ ಸನ್ಯಾಸಿಯು ರಹಸ್ಯವಾಗಿ ಗುಹೆಯಿಂದ ಹೊರಬಂದು ಗುಹೆಯ ಬಾಗಿಲನ್ನು ಹೊರಗಿನಿಂದ ಮುಚ್ಚಿದರು. ಆ ವ್ಯಕ್ತಿ ಗುಹೆಯೊಳಗೆ ನಿಂತು, ಮುನಿವರ, ಓ ಮುನಿವರ, ಎಲ್ಲಿ ಹೋಗಿದ್ದೀರಿ? ನನಗೆ ಏಕೆ ಉತ್ತರಿಸುತ್ತಿಲ್ಲ ಎಂದು ಕರೆದ.
ಬಹಳ ಸಮಯದವರೆಗೆ ಯಾವುದೇ ಉತ್ತರ ಸಿಗದಿರಲು ಆ ವ್ಯಕ್ತಿ ಭಯಗೊಂಡನು ಮತ್ತು ಗುಹೆಯ ಪ್ರವೇಶದ್ವಾರದ ಕಡೆಗೆ ಓಡಿದನು. ಗುಹೆಯ ಪ್ರವೇಶದ್ವಾರವನ್ನು ತಲುಪಿದ ತಕ್ಷಣ ಅವನು ಆಶ್ಚರ್ಯಚಕಿತನಾದ. ಗುಹೆಯ ಪ್ರವೇಶದ್ವಾರವು ಮುಚ್ಚಿದೆ. ಈಗ ನಾನು ಹೇಗೆ ಹೊರಬರುವುದು? ಗುಹೆಯಲ್ಲಿ ಒಬ್ಬಂಟಿಯಾಗಿರುವ ಆ ವ್ಯಕ್ತಿ ಬಹಳ ಭಯಭೀತನಾದ. ಸನ್ಯಾಸಿಯು ತನ್ನನ್ನು ಕೊಲ್ಲಲು ಯೋಜಿಸಿದ್ದಾನೆಯೇ ಎಂದು ಆಶ್ಚರ್ಯಪಡಲು ಪ್ರಾರಂಭಿಸಿದನು. ಅವನು ಹೊರಗೆ ಹೋಗಲು ದಾರಿ ಹುಡುಕುತ್ತಾ ಗುಹೆಯಲ್ಲಿ ಇಲ್ಲಿಗೆ ಅಲ್ಲಿಗೆ ಅಲೆದಾಡಲು ಪ್ರಾರಂಭಿಸಿದನು. ಅವನು ಬಹಳ ಸಮಯದವರೆಗೆ ಗುಹೆಯಲ್ಲಿ ಅಲೆದಾಡಿದರೂ ಯಾವುದೇ ದಾರಿ ಸಿಗಲಿಲ್ಲ ಮತ್ತು ಈಗ ಅವನಿಗೆ ಹಸಿವು ಮತ್ತು ಬಾಯಾರಿಕೆಯೂ ಪ್ರಾರಂಭವಾಯಿತು. ಅವನು ಶಾಂತನಾಗಿ ಒಂದು ಸ್ಥಳದಲ್ಲಿ ಕುಳಿತನು. ಆಗ ಒಂದು ಸುರಂಗದಿಂದ ಸೂರ್ಯನ ಬೆಳಕು ಬರುತ್ತಿರುವುದನ್ನು ಅವನು ನೋಡಿದ. ಆ ಸುರಂಗವನ್ನು ತಲುಪುವುದು ಬಹಳ ಕಷ್ಟವಾಗಿತ್ತು, ಏಕೆಂದರೆ ಆ ಸುರಂಗವು ಬಹಳ ಎತ್ತರದಲ್ಲಿತ್ತು ಮತ್ತು ಸುತ್ತಲೂ ಕತ್ತಲಿತ್ತು. ಆದರೂ ಅವನು ತಕ್ಷಣವೇ ಎದ್ದು ತನ್ನ ಹಸಿವು ಮತ್ತು ಬಾಯಾರಿಕೆಯನ್ನು ಮರೆತು ಗುಹೆಯಿಂದ ಹೊರಬರಲು ತನ್ನ ಎಲ್ಲಾ ಪ್ರಯತ್ನಗಳನ್ನು ಕೇಂದ್ರೀಕರಿಸಿದನು. ಬಹಳಷ್ಟು ಶ್ರಮ ಮತ್ತು ಪ್ರಯತ್ನದ ನಂತರ ಅವನು ಸೂರ್ಯನ ಬೆಳಕು ಬರುತ್ತಿದ್ದ ಆ ಸುರಂಗವನ್ನು ತಲುಪಿದನು. ಬಹಳ ಸಮಯದವರೆಗೆ ಅವನು ಆ ಸುರಂಗದ ಮೇಲೆ ಹತ್ತುತ್ತಲೇ ಇದ್ದನು. ಇದ್ದಕ್ಕಿದ್ದಂತೆ ಸನ್ಯಾಸಿಯು ತನ್ನ ಕೈಯನ್ನು ಮುಂದೆ ಚಾಚಿ ಅವನನ್ನು ನೋಡುತ್ತಿರುವುದನ್ನು ಅವನು ನೋಡಿದನು. ಆ ವ್ಯಕ್ತಿಯು ತಕ್ಷಣವೇ ಸನ್ಯಾಸಿಯ ಕೈಯನ್ನು ಹಿಡಿದು ಹೊರಗೆ ಬಂದನು. ಹೊರಗೆ ಬಂದ ತಕ್ಷಣ ಅವನು ಸನ್ಯಾಸಿಯ ಮೇಲೆ ಕೋಪದಿಂದ, ನೀವು ನನ್ನನ್ನು ಏಕೆ ಈ ಕತ್ತಲೆಯ ಗುಹೆಯಲ್ಲಿ ಒಬ್ಬಂಟಿಯಾಗಿ ಬಿಟ್ಟಿದ್ದೀರಿ? ನನಗೆ ಎಷ್ಟು ಭಯವಾಗಿತ್ತು, ಎಷ್ಟು ಬಾಯಾರಿಕೆಯಾಗಿತ್ತು ಎಂದು ನಿಮಗೆ ಗೊತ್ತೇ ಎಂದು ಕೇಳಿದ. ಸನ್ಯಾಸಿ ನಗುತ್ತಾ ಅವನಿಗೆ ನೀರನ್ನು ನೀಡಿದರು ಮತ್ತು ನೀನು ಆ ಗುಹೆಯಿಂದ ಕೇವಲ 2 ಕಾರಣಗಳಿಗಾಗಿ ಹೊರಗೆ ಬಂದಿದ್ದೀಯಾ. ಮೊದಲ ಕಾರಣವೆಂದರೆ ನಿನಗೆ ತೀವ್ರವಾದ ಹಸಿವು ಮತ್ತು ಬಾಯಾರಿಕೆಯಾಗಿತ್ತು ಮತ್ತು ಎರಡನೆಯ ಕಾರಣ ನೀನು ನಿನ್ನ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ವಾಸಿಸುವ ಅಭ್ಯಾಸ ಮಾಡಿಕೊಂಡಿದ್ದರಿಂದ ನಿನಗೆ ಉಸಿರುಗಟ್ಟಿದಂತೆ ಅನಿಸುತ್ತಿತ್ತು ಎಂದು ಹೇಳಿದರು. ನೀನು ಗುಹೆಯಿಂದ ಹೊರಬರಲು ಸಾಧ್ಯವಾದ ಇತರ 2 ಪ್ರಮುಖ ಕಾರಣಗಳಿವೆ. ಮೊದಲನೆಯದಾಗಿ ಅಲ್ಲಿ ನಿನ್ನೊಂದಿಗೆ ಯಾರೂ ಇರಲಿಲ್ಲ. ಅವರು ಇಂತಹ ಕತ್ತಲೆಯಲ್ಲಿ ಇಂತಹ ಎತ್ತರದಲ್ಲಿರುವ ಆ ಸುರಂಗವನ್ನು ತಲುಪುವುದು ನಿನಗೆ ಅಸಾಧ್ಯ ಎಂದು ಹೇಳಲು. ಎರಡನೆಯದಾಗಿ, ಬನ್ನಿ ನಾವು ಬೇರೆ ದಾರಿಯನ್ನು ಹುಡುಕೋಣ, ನಮಗೆ ಸುಲಭವಾದ ದಾರಿ ಸಿಗುತ್ತದೆ ಮತ್ತು ನಾವು ಸುಲಭವಾಗಿ ಈ ಗುಹೆಯಿಂದ ಹೊರಬರುತ್ತೇವೆ ಎಂದು ಹೇಳಲು ಅಲ್ಲಿ ಯಾರೂ ಇರಲಿಲ್ಲ. ಯಶಸ್ಸನ್ನು ಸಾಧಿಸುವ ನಿಯಮವು ಇದೇ ರೀತಿ ಇದೆ. ನೀವು ಯಾವುದೇ ಗುರಿಯನ್ನು ಸಾಧಿಸಲು ಪ್ರಯತ್ನಿಸಿದಾಗ ಸಲಹೆ ನೀಡುವ ಅನೇಕ ಜನರು ನಿಮಗೆ ಸಿಗುತ್ತಾರೆ. ಈ ಜನರು ಸಲಹೆ ನೀಡುವ ಹೆಸರಿನಲ್ಲಿ ಅಡೆತಡೆಗಳನ್ನು ಮಾತ್ರ ಸೃಷ್ಟಿಸುತ್ತಾರೆ. ಅವರು ಸ್ವತಃ ಏನನ್ನೂ ವಿಶೇಷವಾಗಿ ಮಾಡಲು ಸಾಧ್ಯವಾಗಿಲ್ಲ. ಆದರೆ ಅವರು ನಿಮಗೆ ಇದನ್ನು ಮಾಡಬೇಡಿ, ಅದನ್ನು ಮಾಡಬೇಡಿ, ನಿಮಗೆ ಇದು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಅವರು ನಿಮ್ಮ ಮನಸ್ಸನ್ನು ವಿಚಲಿತಗೊಳಿಸಿ ಹೋಗುತ್ತಾರೆ ಮತ್ತು ನೀವು ನಿಮ್ಮ ಬಗ್ಗೆಯೇ ಸಂಶಯ ಪಡಲು ಪ್ರಾರಂಭಿಸುತ್ತೀರಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸವು ಕುಸಿಯಲು ಪ್ರಾರಂಭಿಸುತ್ತದೆ. ಯಶಸ್ಸನ್ನು ಸಾಧಿಸಲು ಇದು ಒಂದು ಕಾರಣವಾಗಿದೆ. ಶ್ರೀಕೃಷ್ಣನು ಹೇಳಿದಂತೆ ಯಶಸ್ಸನ್ನು ಸಾಧಿಸುವ ಪ್ರಕ್ರಿಯೆಯು ಸ್ವಲ್ಪ ದೀರ್ಘವಾಗಿರುತ್ತದೆ. ಯಾವಾಗ ನಮ್ಮ ಮನಸ್ಸು ಗಂಟೆಗೆ ಬದಲಾಗುತ್ತದೆಯೋ ಆಗ ಗುರಿಯನ್ನು ಸಾಧಿಸುವುದು ಕಷ್ಟವಾಗುತ್ತದೆ. ಗುರಿಯನ್ನು ಸಾಧಿಸಲು ವರ್ಷಗಳು ಬೇಕಾಗುತ್ತವೆ. ಯಾವಾಗ ನಮ್ಮ ಮನಸ್ಸು ಬದಲಾಗುತ್ತದೆಯೋ ಆಗ ನಾವು ಆ ಹಾದಿಯನ್ನು ಬಿಟ್ಟು ವಿಭಿನ್ನ ಮಾರ್ಗಗಳನ್ನು ಅಳವಡಿಸಿಕೊಳ್ಳಲು ಪ್ರಾರಂಭಿಸುತ್ತೇವೆ. ನಮ್ಮ ಗಮನವು ನಮ್ಮ ಗುರಿಯ ಮೇಲೆ ಇಲ್ಲದಿದ್ದಾಗ ಮಾತ್ರ ನಾವು ಸಮಸ್ಯೆಗಳನ್ನು ನೋಡುತ್ತೇವೆ. ನೀವು ಯಶಸ್ಸನ್ನು ಸಾಧಿಸಲು ಬಯಸಿದರೆ ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಗುರಿಯ ಮೇಲೆ ಕೇಂದ್ರೀಕರಿಸಿ. ಮುನಿವರರ ಈ ಮಾತುಗಳನ್ನು ಕೇಳಿದ ಆ ವ್ಯಕ್ತಿಯ ಕಣ್ಣುಗಳು ತೆರೆದವು. ಅವನು, ನೀವು ನಿಜವಾಗಿಯೂ ಬಹಳ ಬುದ್ಧಿವಂತರು ಎಂದು ಹೇಳಿದನು. ನೀವು ಹೇಳಿದ ವಿಷಯಗಳನ್ನು ನಾನು ಖಂಡಿತವಾಗಿಯೂ ನನ್ನ ಜೀವನದಲ್ಲಿ ಅನ್ವಯಿಸುತ್ತೇನೆ ಮತ್ತು ಯಾವುದೇ ವ್ಯಕ್ತಿಯ ಮೌಲ್ಯವನ್ನು ಅಂದಾಜು ಮಾಡುವುದಿಲ್ಲ ಎಂದು ಆ ವ್ಯಕ್ತಿ ಪ್ರತಿಜ್ಞೆ ಮಾಡಿದ. ಯಾವಾಗಲೂ ಶಾಂತವಾಗಿ ಹರಿಯುವ ನದಿಗಳು ಆಳವಾಗಿರುತ್ತವೆ. ಮುಳ್ಳುಗಳ ಸ್ವಭಾವ ಚುಚ್ಚುವುದು. ನೀನು ಎಚ್ಚರಿಕೆಯಿಂದ ನಡೆಯಲಿಲ್ಲ ಎಂಬುದು ನಿನ್ನ ತಪ್ಪಾಗಿದೆ. ಜೀವನದಲ್ಲಿ ಏನಾಗುತ್ತದೆಯೋ ಅದು ಯಾವುದೋ ಕಾರಣಕ್ಕಾಗಿ ಆಗುತ್ತದೆ. ಆ ಕ್ಷಣವು ಜೀವನವು ನಿಮ್ಮನ್ನು ರೂಪಿಸುತ್ತದೆ, ಅಥವಾ ನಿಮ್ಮಿಂದ ಏನನ್ನಾದರೂ ಕಸಿದುಕೊಳ್ಳುತ್ತದೆ, ಅಥವಾ ನೀವು ಏನನ್ನಾದರೂ ಕಲಿಯಿರಿ ಮತ್ತು ಶಾಶ್ವತವಾಗಿ ಜೀವಿಸಿ. ಏಕೆಂದರೆ ಸಾವು ಎಲ್ಲರಿಗೂ ಬರುತ್ತದೆ, ಆದರೆ ಒಬ್ಬನು ತನ್ನದೇ ಆದ ಬದುಕುವ ಮಾರ್ಗವನ್ನು ಮಾಡಬೇಕು. ಇತರರ ಮಾತುಗಳನ್ನು ಕೇಳುವ ಬದಲು ಯಾರು ತನ್ನದೇ ಆದ ಮಾರ್ಗವನ್ನು ಕಂಡುಕೊಳ್ಳುತ್ತಾರೋ ಅವರು ಮಾತ್ರ ತಮ್ಮ ಜೀವನವನ್ನು ಉತ್ತಮಗೊಳಿಸಲು ಮತ್ತು ತಮ್ಮ ಭವಿಷ್ಯವನ್ನು ರಚಿಸಲು ಸಾಧ್ಯವಾಗುತ್ತದೆ. ಜೀವನವು ಒಂದು ಅನಂತ ಹೋರಾಟ ಮತ್ತು ನಮ್ಮದೇ ಆದ ಬಲವಂತಗಳು ನಮ್ಮನ್ನು ನಮ್ಮ ಗಮ್ಯಸ್ಥಾನದವರೆಗೆ ಕರೆದುಕೊಂಡು ಹೋಗುತ್ತವೆ. ಅದು ಮನುಷ್ಯನಲ್ಲ, ಅವನ ಸಮಯ ಮಾತನಾಡುತ್ತದೆ. ಸಮಯ ಕೆಟ್ಟದಾಗಿದ್ದಾಗ ಒಬ್ಬ ವ್ಯಕ್ತಿ ಎಷ್ಟೇ ಹೇಳಿದರೂ ಯಾರೂ ಕೇಳುವುದಿಲ್ಲ. ನಮ್ಮ ಈ 3 ಕಥೆಗಳು ಶ್ರೀಕೃಷ್ಣನ ಗೀತಾ ಸಂದೇಶದ 3 ಪ್ರಮುಖ ತತ್ವಗಳನ್ನು ಪ್ರತಿಪಾದಿಸುತ್ತವೆ. 1. ನಿಮ್ಮ ಗುರಿಯ ಕಡೆಗೆ ಇಟ್ಟ ಹೆಜ್ಜೆ, ನಿರಂತರ ಕರ್ಮ. 2. ಮನಸ್ಸಿನ ಶುದ್ಧೀಕರಣ, ವಿವೇಕ ಮತ್ತು ಧರ್ಮನಿಷ್ಠೆ. 3. ವೈಫಲ್ಯದ ಭಯವನ್ನು ಗೆಲ್ಲುವುದು, ಏಕಾಗ್ರತೆ ಮತ್ತು ಆತ್ಮವಿಶ್ವಾಸ. ಆದ್ದರಿಂದ ಆತ್ಮೀಯರೇ, ಎಂದಿಗೂ ವಿಚಲಿತರಾಗಬೇಡಿ. ನಿಮ್ಮ ಗುರಿ ಸ್ಪಷ್ಟವಾಗಿದ್ದರೆ ನೀವು ಈ ಜಗತ್ತಿನಲ್ಲಿ ಯಾವುದನ್ನೂ ಸಾಧಿಸಬಹುದು. ಅಡೆತಡೆಗಳು ಕೇವಲ ತಾತ್ಕಾಲಿಕ, ನಿಮ್ಮ ಸಂಕಲ್ಪ ಶಾಶ್ವತ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ಅಮೂಲ್ಯವಾದ ಶ್ರೀಕೃಷ್ಣನ ಸಂದೇಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನೀವು ಖಂಡಿತವಾಗಿಯೂ ಆಂತರಿಕ ಶಾಂತಿಯನ್ನು ಮತ್ತು ಅಚಲವಾದ ಯಶಸ್ಸನ್ನು ಸಾಧಿಸಬಹುದು.
ಈ ವಿಡಿಯೋ ನಿಮಗೆ ಮನಸ್ಸಿಗೆ ನೆಮ್ಮದಿಯನ್ನು ನೀಡಿದೆ ಎಂದು ನಾವು ಭಾವಿಸುತ್ತೇವೆ. ಒಂದು ವೇಳೆ ಈ ಉಪದೇಶಗಳು ನಿಮ್ಮ ಜೀವನದಲ್ಲಿ ಸಣ್ಣ ಬದಲಾವಣೆಯನ್ನಾದರೂ ತಂದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಈ ಜ್ಞಾನವು ಇತರರಿಗೂ ತಲುಪಲು ದಯವಿಟ್ಟು ಈ ವಿಡಿಯೋವನ್ನು ಹಂಚಿಕೊಳ್ಳಿ ಮತ್ತು ನಮ್ಮ ಕೃಷ್ಣ ಸಂದೇಶ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಎಂದೆಂದಿಗೂ ನಮ್ಮ ಮನಸ್ಸಿನಲ್ಲಿ ಶ್ರೀಕೃಷ್ಣನ ಉಪದೇಶಗಳು ನೆಲೆಸಿರಲಿ. ನಿಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಪರಮಾತ್ಮನ ಆಶೀರ್ವಾದವಿರಲಿ. ಶುಭವಾಗಲಿ. ಜೈ ಶ್ರೀ ರಾಧೆ ಕೃಷ್ಣ.